ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ಬೇಗಿಂಡು ಸಾಯಿನ ಗಬದಮ್ಮ ತುಂಬ ನಂಗೆ ಸೊರ್ಪುಳೋದೊಗೆ ಇಂದು 86வது தலைப்பு ನಂಗೆ ಊರೋಡು ಸೇದಿದ್ದಲತ್ತ ಉಳಿತು ಎಂಬುದನ್ನು ಕರ್ತುಪಟ್ಟು ನಂಗೆ ಸ್ವಾಮಿಯುಕ್ಕೆ ಈಗ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ಅದನುடைய விளக்கம் ನೋಡೋಣ. கவன உருவவா எத்தைன மக்கவா இப்ப தெய்வ பிரிவுகளே ஸ்ரீ ராதாராணி பத்தி நிறைய விளக்கட்டுதலையோ ಎಲ್ಲಾ ರಾಸಿಗ ಸನ್ಯಾಸಿಗಳು ಎಂದು ಹೇಗುವ ರಾಧಾಕೃಷ್ಣ ಭಕ್ತರು ಏನು ಹೇಗಿದ್ರು ಅಂದ್ರೆ ಪರಂ ದನ್ ರಾಧಾನಾಮ್ ಆಧಾರ್. ಅದು ಏನ್ ಅರ್ಥ ಅಂದ್ರೆ ರಾಧಾ ಎಂಬ ಹೆಸರುತ ವಸತಿಯಾನ ಉಯರ್ந்த ಸೊತ್ತು ಎಲ್ಲ ತನ್ನ ಪಾದಗತ ಸೇವುದು. ರಾಧಾ ರಾಕೆ ಕಹತಿ ನಿಕ್ಷತ್ ಸಕಲ್ ವಿಕಾರ್ ಅತ್ತೆಂಬುದು ಏನರ್ಥ ಅಂದ್ರೆ ರಾಧಾ ಎಂಬನೆ ಎಲ್ಲಾ ವಿಧವಾದ ದುಃಖವೂ ಓಡಿಬಿಟ್ರ ಈ ಒಲಗವೇ ಗಮನಗೆಟ್ಟುಬಿಟ್ರ ಎಂಬುದು ಅರ್ಥ. ರಾಧೆ ರಾಧೆ ಶ್ಯಾಮ್ ಸೇ ಮಿಲಾದೆ ಎಂಬನೆ ರಾ ಎಂದು ಕುರುಚಿನಿಯೇ ಕೃಷ್ಣರು ಓಡಿನ್ ಬಂದುಬಿಟ್ಟಾರ. ದಾ ಎಂಬನೆ ನಂಗ ಪಕ್ಕದವೇ ಇದ್ದುಬಿಟ್ಟಾರ. ಕೃಷ್ಣರ ನೋಡಿದಾಗ ಸುಲಭವಾದ ದಾರಿ ರಾಧೆ ರಾಧೆ ಎಂದು ನಾಮವ ಕೊರಿಸುತ್ತಾ. ರಾಧಾ ಆಧಾರ್ ದಾರ ಆರಾಧನಾ. ಇದು ಏನು ಅರ್ಥ ಅಂದ್ರೆ ರಾ ಎಂಬನೆ ತುಂಬಿದ ಗವದ ದೈವೀಗ வெளிச்ச, ಆಧಾರ್ ಎಂಬನೆ ಎಲ್ಲಾಗ ಮೂಲವಾವು ಅಡಿಪಡೆಯ ಅಡುವ ಶಕ್ತಿಯಿಂದ ನಂಗೆ ಹೇಗಿನ ದಾರ ಎಂಬನೆ ತೊಡರ್ದು ನಿಲ್ಲಾದೆ ಓಡಿ ನಿಬ್ಬ ಗವದ ಹಳ್ಳ ಆರಾಧನಾ ಎಂಬನೆ ನಂಗ ತನ್ನವ ವೇಂಡಿ ಬಪ್ಪ ಎಂಬುದು ಅರ್ಥ. ರಾಧಾ ಎಂಬ ತತ್ವವ ನಂಗ ಪ್ರಕೃತಿ ಶಕ್ತಿಯಿಂದ ಹೇಗಾಕು, ಅದಾವುದು ಉರುವಾದ ಎಲ್ಲವೇ ಉರುವಾಕಿದ ಕೃಷ್ಣ ಪರಮಾತ್ಮ ಕೂಡ ಎಂದು ಸೇದು ಐಕ್ಯ ಆಪುದುತ್ತ ನಂಗ ಆಧಾರ ರಾಧಾ ಅಂದು ನಂಗೆ ಹೇಗಿನ ರಾಧಾ ಎಂಬ ದೇವಿಗೆ ಹೆಸರ ನಂಗೆ ತಿರುಕಿ ಹಾಕಿ ದಾರ ಎಂಬನೆ ತುಂಬಿದ ಗಮನ ನಿಲ್ಲಾದ ಓಡುವ ಹಳ್ಳ ಗವದ ನೀರು ಗುಬ್ಬ ಬಾವಿಯಿಂದ ಹೇಗಾಕು. ರಾಧಾ ಎಂಬನೆ ಎಲ್ಲಾಗೂ ಮೋಕ್ಷವೂ ಸಿಕ್ಕಿರ. ರಾಧಾ ರಾಧಾ ಎಂದು ಕೊರ್ಚನೆ ನಂಗ ದಾರ ದಾರ ಎಂಬುದನವು ನಂಗ ಮೂಲವೂ ಅರುದು ಉಣರ್ದುಗ ಬಾಕಿಯೂ ಸಿಕ್ಕಿರ. ಉಪ್ಪಾಕಿದವನ ಮುಪ್ಪಾಟುಗ ನೆನೆ ಊರೋಡು ಒತ್ತೋಗು. ಅದಾವುದು ಎಂದು ನಂಗ ಗೆಲ್ಸವ ತಂದು ಸಾಕಿ ನಂಗ ಹಿಟ್ಟ ತಂದವಕರ ಮೇಲೆ ನಂಗ ಬದುಕುದಾಗ ದಾರಿಯ ತೋರ್ಚಿದವಕ ಮೇಲೆ ವಿಶ್ವಾಸ ಅಡುದು. ಅದುವೇ ಒಂದು ವಿಧನಾಗ ದೇವರು ಭಕ್ತಿತ. ಅದೇ ಮಾಕೆ ಊರೋಡ ಎಂದು ನಂಗ ಒಟ್ಟುಮೆಯ ಇಬ್ಬುದು ಊರುಣ ಹಟ್ಟಿಯ ಮುಡಿವುಗೂ ತೀರ್ಮಾನಗೂ ನಂಗೆ ಎಂದು ಕಟ್ಟುಪಡುದು ಎಂಬುದು ಅರ್ಥ. ದೈವ ಪಿರಿವಿಗಳೇ, ನಾಗಿ ತುಂಬಿದ ಗವದ ಸ್ವಾಮಿ ಶ್ರೀ ರಾಧಾ ತತ್ವ ಪತಿ ನಾ ಹೇಗಿನೆ ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಸೌಮ್ಯಕ ಈಗ ವಿಡಿಯೋದಾಗೆ ಏದು ಕರೆತಲ್ಲವನ್ನ ಕೇತಿದಾರಿ. ಆ ಗೋಪಿಯರು ಗೋಪಾಲರೆಲ್ಲ ಎತ್ತೆ ಆನಂದವ ಸಂತೋಷವಾಗಿದ್ದರು. ಆ ಕೃಷ್ಣ ಹಬ್ಬ ಎಲ್ಲವೇ ಸಂತೋಷತ. ಏಕೆಂದರೆ ಎಲ್ಲ ಊರೋಡು ಒತ್ತು ಆ ಕುನಕುನವಕ ದೊಡ್ಡವಕ ಅಂದ ಎಲ್ಲ ಕೂಡ ನಲದು ಮಾಡಿ ಬಪ್ಪನೆ ಎಲ್ಲ ಒಂದು ಆನಂದತ ಸಿಕ್ಕಿರ. ಅತ್ತಮಾಕೆ ಆನಂದವ ನೋಡೋನೆ ನಂಗೆ ಒಂದೊಂದು ಜನವು ನಂಗೂ ಒಳ್ಳಂಗೆ ಬಾಂಬ ಆ ಒಂದು ಮಾತತ ನಂಗೆ ಹೇಗಿಂಡಿದ್ದ ಆ ಎಲ್ಲ ನೋಡೋನೆ. ಈಗ ಗುರುಕ್ಷೇತ್ರ ಆ ಪೋರ್ ಮುಡಿದು ಈಗ ಏನು ಮಾಡಿರ ಅಂದಲೇ ಆಗ ಪಾಂಡವರೆಲ್ಲ ಎಲ್ಲ ಅವಕ ಊರಿಗೆ ಬಂದಾರ. ಆ ಊರಿಗೆ ಬಪ್ಪನೆ ಒಂದೊಂದು ಜನವು ಅವಕ್ಕೆ ಈಸಕಾಲ ಕಷ್ಟಪಟ್ಟರು ಆ ಕಷ್ಟ ಎಲ್ಲವ ತಾಂಡಿ ಇಂದು ಎಲ್ಲಿಗೆ ಬಂದರು ಅಂದರೆ ಇಂದು ಪಾಂಡವರೆಲ್ಲ ಅವಕ್ಕೆ ಊರಿಗೆ ಬಂದು ಸೇವನೆ ಆಸಗ ಸಂತೋಷ. ಏಸು ಕಾಲ ಪಿರಿದು ಹೋದರೂ ವನವಾಸ ಹೋಗಿ ಈ ತಿರುಗಿ ಬಪ್ಪನೆ ಅಪ್ಪ ಏನ ನಾಡುಗೆ ಬಂದುಬಿಟ್ಟೆ ಏನ ಮಣ್ಣ ಮಿಟ್ಟಿಬಿಟ್ಟೆ ಮನೆ ಏಸಗ ಒಂದು ಅಳವಿಲ್ಲಾದ ಒಂದು ಆನಂದ ಅಟ್ಟುತ್ತಲಿಯೋ ಅತ್ತಮಾಕೆ ಬಪ್ಪನೆ ಇಂದು ಆ ಕೃಷ್ಣರು ಏದರು ಈಸು ಕಾಲನಿಗೆ ಓದುದುಗ ಇಂದು ನಿಮಗೆ ರಾಜ್ಯ ಸಿಕ್ಕಿ ಬಂದುದುಗ ಇದುಗ ಮೇಲೆ ಒಳ್ಳಂಗಿಬ್ಬುದು ಎಂಬುದನ್ನ ಆ ಧರ್ಮ ನೆನೆಚಿದ. ಎಲ್ಲಾಗ ನಂಗೆ ಊರ ಮಕ್ಕಳೆಲ್ಲಾಗ ಈ ನಂಗಾಲ ಎಸ್ಸಾಗ ಉಳ್ಳಿತು ಮಾಡೋದು ಮುಡಿದ್ರವೋ ಅದೆಲ್ಲ ಮಾಡೋದು ನೆನೆಸಿದ್ರು. ಇದುತ್ತ ಎಲ್ಲ ಉಡಿಯ ಎಣ್ಣವು ನಂಗೆ ಉಳ್ಳಿತು ಮಾಡೋಣತ್ತ ಆ ಅರಸ ಒಳ್ಳಂಗಿದ್ದಲತ್ತ ಆ ದೇಶ ಮಕ್ಕಳೆಲ್ಲ ಒಳ್ಳಂಗಿದ್ದಾರೆ ಅಂತ ಈರ ಇಂದು ಬಂದಾಗಿಂದವಡು ಒಂದೊಂದು ಆ ನಂಗೆ ರಾಜ್ಯ ಇದ್ದೋಗೆ ದಾರದಾರ ಮಕ್ಕಳು ಆ ಕುರ್ನಿಲ ಮನ್ನರಂದಾಗಿರ್ತವ ಆ ಸಿಚ್ಚ ಅರಸರುಗಳಿಂದ ಇರ್ತವ ಅವಕ್ಕೆ ಎಲ್ಲೆಲ್ಲೇ ಇದ್ದರಿಯೋ ಅವಕ್ಕೆ ಎಡೆಲ್ಲ ಹೋದರು. ಹೋಗಿ ಬಂದು ಒಬ್ಬೊಬ್ಬನೂ ಅತೇನ ನೋಡಿದರು. ನೋಡನೆ ಮನಸ್ಸು ತುಂಬಿ ಅತೇನ ಎಲ್ಲವ ನೆಗುದು ಮಾತಾಡಿ ಈಸು ಜನ ನಿಂಗೆ ನೋಡೋದು ಮುಡಿಯೋದಾಯ್ಟ ಇದಗ ಮೇಲೆ ನಿಂಗೆ ಏನು ಬೇಕು ಹೆಂಗೆ ಮಾಡಿನಿ ಒಂದೇಗಿ ಆ ಧರ್ಮ ಬಂದು ಏನು ಮಾಡಿದ ಅಂದಲೇ
ಮೊದಲು ಬಂದು ಎಲ್ಲಾಗೋ ಒಳ್ಳೆಯ ಹಿಟ್ಟು ಬೇಕು. ಆ ಹಿಟ್ಟು ಬೇಕು ಅಂದರೆ ಏನೇ ಮಾಡೋದು, ಉಳ್ಳಂಗೆ ವ್ಯವಸಾಯ ಆಡೋದ್ರಲ್ಲಿ ಏನೇ ಬೇಕು ಅಂದರೆ ಉಳ್ಳಂಗೆ ನೀರು ಬೇಕು. ಆ ನೀರು ನಿಲೆಯ ಆ ಕೊಳ ಎಲ್ಲವ ಎತ್ತಿ ಏನೇ ಮಾಡಿದ ತೂರ್ವಾರಿ ಉಳ್ಳಂಗೆ ನೀರು ತುಂಬಿಸಿದ. ಅದ್ರ ಮೇಲೆ ಆ ಊರ ಮಕ್ಕಳೆಲ್ಲಗ ವ್ಯವಸಾಯಿಗ ನೀರು ಬಿಟ್ಟ. ಎಲ್ಲ ಮಕ್ಕಳು ಏನು ಮಾಡಿದ್ರು, ವ್ಯವಸಾಯ ಮಾಡಿ ಉಳ್ಳಂಗೆ ಬಯಲು ಸೆಗಿಪಾಟಿತು ಪಚ್ಚೆ ಪಸೇಲ್ನ ಆ ಊರೆಲ್ಲ ಆಡೋನೆ. ಆ ಮಕ್ಕಳೆಲ್ಲ ಆನಂದ ತುಂಬಿ ಉಳ್ಳಂಗೆ ವ್ಯವಸಾಯ ಮಾಡಿದರು. ಅವಕ್ಕೆ ಬೇಕಾದ ಹಿಟ್ಟು ಸಿಕ್ಕಿಬಿಟ್ಟ, ಬೇಕಾದ ಬಟ್ಟೆ ಕೊಟ್ಟ, ಅವಕ್ಕಾಗ ಏನು ವಸತಿ ಬೇಕೋ ಎಲ್ಲವೂ ಮಾಡಿ ಕೊಟ್ಟಾಗಿಂದವಳು. ಆ ಧರ್ಮ ಏನು ಮಾಡಿದ, ಭೀಮನ ಕೊರ್ಚಿಯೋ ಅರ್ಜುನನ ಕೊರ್ಚಿಯೋ ನಗುಲ ಸಗಾದೆಲ್ಲ ಕೊರ್ಚಿ ಹಿಂದಿನ ಮೇಲೆ ನಾ ಹೇಗೆ ಎಡೆಲ್ಲಗ ನಿಂಗೆ ಒಬ್ಬೊಬ್ಬನ ಹೋಗಿ ನೋಡಿಟ್ಟು ಬಾರಿಯಿಂದಾಗಿ ಎಲ್ಲವ ಕೇಗಿದ. 4 ಪಕ್ಕ 4 ಕೇಗಿ ಧರ್ಮ ನಡೆದೋಗಿದ್ದು ಆಚೆ ಮಾಡಿದ. ಆಚೆ ಎತ್ತಟ್ಟು ದುರ್ಯೋಧನ ಕೂಡ ಇಬ್ಬನೇ ಹಸಗ ಸಂಡೆ ಅಟ್ಟಿತು. ಸರಿ ನೀಯಾ ನಾನಾಂದಾಗಿ ಆ ಪೊರಾಮೆ ಪೋಟಿಗುಣ ಅಟ್ಟಿತು. ಈಗ ತೀಯ ಶಕ್ತಿ ಎಲ್ಲ ಅಳಿದು ಹೋಗಿ ಈಗ ಧರ್ಮ ಇಬ್ಬನೇ ಇಂದು ಆ ರಾಜ್ಯವೇ ಏನಂದಾಗಲೇ ಒಂದು ಭಿನ್ನ ಬೀಸಲು ಒಂದಾರತ್ತವ, ಗಂಧದ ಗಮಲು ಒಂದಾರತ್ತವ, ಅತ್ತ ಮಾಕೆ ಅವಕ್ಕೆ ರಾಜ್ಯ ಹತ್ತಟ್ಟಿತು. ಇದನ್ನು ಕೃಷ್ಣರು ನೋಡಿಂಡೇ ಇದ್ದರು. ಆಗ ವನವಾಸದೋಗಿ ಇಬ್ಬನೇ ಬೇಸಕ್ಕೆ ಕಷ್ಟಪಟ್ಟು ತಿಂಬುದಿಗಿಟ್ಟಿಲ್ಲದೆ, ಹೊರಗೋದಿಗೆ ಎಡೆ ಇಲ್ಲದೆ ಎಲ್ಲೆಲ್ಲೋ ಸುತ್ತಿ ಅವಕ್ಕೆ ಕೂರೆ ಎಂಬುದು ಬಾನುತ, ಸರಿಯಾ ನಂಗೆ ಹೊರಗ ಬೆಡ್ಡು ಎಂಬುದು ನೆಲತ ಅತ್ಯಂದಂಗೆ ಎಲ್ಲ ಅಡದು ಹೋಗಿ ದ್ರೌಪದಿ ಕೂಟಿಂಡೋಗಿ ಹೊಸ ಕಷ್ಟಪಟ್ಟ ಜನೆಲ್ಲ ಹೋಗಿ ಇಂದು ಆ ರಾಜ್ಯಕ್ಕೆ ಬಂದಗಿಂದವಡು ಒಬ್ಬೊಬ್ಬ ನೋಡಂದರು. ಒಂದೊಂದು ಮನಸ್ಸನ್ನು ಆ ಎಣ್ಣೆಗೋಸು ನಂಗೆ ಇಬ್ಬದೊಂದು ನೆನೆಸಿದ್ರು. 4 ಪಕ್ಕ 4 ದಿಕ್ಕು ಹೋಗಿ ಎಲ್ಲವ ರಾಜ್ಯ ಎಲ್ಲ ನೋಟ್ಟು ಬಂದರು. ಅಣ್ಣ ಈ ಎಡದಾಗ ಈ ಕೊರೆ ಆಡದೆ ಇದನ್ನು ಸರಿ ಮಾಡೋದು ಆತ್ಯಂದಾಗಿ ಆ ಭೀಮನ ಕೈ ಇದ್ರು, ಅರ್ಜುನ ಕೈ ಇದ್ರು, ನಗುಲ್ನಕ ಸಗದಕ್ಕನೆ ಎಲ್ಲವ ಏತಿಟ್ಟು 5 ಸೇದು ಬಂದು ಆ ರಾಜ್ಯ ಒಳ್ಳಂಗೆ ಮಾಡಿದರು. ಇದನ್ನು ನಂಗೆ ಏನು ಕಣಕುದಾಗ ನಂಗೆ ಏನಾತಂದ್ರೆ, ಈಗ ಒಬ್ಬನ ಮನಸ್ಸು ಒಳ್ಳಂಗಟ್ರಲಿಯೇ ಆ ನಾಡು ಒಳ್ಳಂಗಟ್ರ 5 ಮನಸ್ಸು ಒಳ್ಳಂಗಡದೆ ಆಗ ಎತ್ತಾಡೋದು ಅದೇನ ನಂಗೆ ನೋಡ ಎಡೆಲ್ಲ ಆ ಸೂರ್ಯ ನೋಡಿ ಉಳಿ ಎತ್ತಾಡದೆಯೋ ಅತ್ತಮ್ಮಾಕೆ ಆ ಆಚಿ ಕಾಲ ಬಂದು ಒಂದು ಸಿರಂದ ಒಂದು ಆಚಿಯ ಒಂದು ಪೊರ್ಕಾಲ ಮಾಟುತ್ತು ಒಂದು ಈರ. ಆಗ ನಂಗೆ ಅಟ್ಟಿಯಲ್ಲ ನಂಗೆ ಏನಮ್ಮ ಅಣ್ಣ ಒಳ್ಳಂಗಿಬ್ಬದು ಅಂತ ನೆನಚಿನ ನಂಗೆ ದಾರ ಒಬ್ಬ ಹೇಗಲಿಯೋ ಆ ಮಾತ ಕೇಪ ಆ ಪೊರುಮೆ ನಂಗೆ ಸಾರ್ ಆಡೋದು. ಏಕೆಂದರೆ ತಲೆ ಬರುಂಬುದು ಒಬ್ಬತ್ತೇ ಬದು ಮುಡಿದ್ರ, ದಾರ ಇದ್ದಲ್ಲೂ ಅಟ್ಟಿಗೋ ಸೊಬ್ಬತ್ತೆ ಬದು ಮುಡಿದ್ರ, ಊರಿಗೋ ಸೊಬ್ಬತ್ತೆ ಬದು ಮುಡಿದ್ರ. ಆಗ ದಾರವನಂಗ ತೇರ್ದೆತ್ತಿ ಮಾಡಲಿಯೋ ಅತ್ತಮಾಕ ಆಡೋಕ ತನ್ನೋಡಿಯ ನೆಲೆ ಅರಿದು ಅವಕ ಅತ್ತಮಾಕ ಆಚೆ ಮಾಡಿನ ಬಪ್ಪದು ಅಂದರೆ ಉಳ್ಳಿ ಮಾತೆಗೋದು, ಒಂದು ಪೊರುಮೆ ಆಡೋದು, ಒಂದು ನಿಧಾನ ಆಡೋದು, ವಸನ ಮಾಡಿ ಭಾಷೆ ಆಡೋದು. ಇದು ಉಳ್ಳಿತಾ ಒಲ್ಲವ ನಾಯಿಗೆ ತಪ್ಪು ಬಂದುಬಿಟ್ರವ ಇಲ್ಲಿ ಅಂದಾಗಿ ಒಂದುಗ 4 ಟೈಮು ನಂಗೆ ವಸನ ಮಾಡಿ ನಂಗೆ ಭಾಷೆ ಆಡೋನೆ ಅದು ತೊಂದಂಗೆ ನಂಗೆ ನೋಡಿ ಊರು ಸಿರಪ್ಪ ಮಾಡಿಟ್ಟು ಹೋಗೋಕು. ಆಗ ಮಹಾಭಾರತದೋಗೆ ಆ ಗುರುಕ್ಷೇತ್ರ ಆ ಪೋರ್ ಬಂದಾಗಿಂದಾಡು ಒಂದು ಏಕೆಂದರೆ ಪೊಯ್ಲಕ್ಕೆ ಪಿನ್ ಒಂದು ಆ ಮೈದಿಂದ ಹೇಗಿರ ಒಂದು ಪೊಯ್ಯಲ್ ಮಾಕೆ ಬೀಸಿ ಅದೇ ನಾಡು ನಗರೆಲ್ಲ ಅಳಿಂದು ಹೋಗಿ ಏಸಾಗ ಮಕ್ಕಳು ಸತ್ತುಕೊಂಡು ಹೋಗ್ಬಿಟ್ರು. ಆ ಗುರುಕ್ಷೇತ್ರ ಪೋರ್ದೋಗೆ ಏಸಾಗ ಬಂದು ಪಡೆಗಳೆಲ್ಲ ಹೋಗ್ಬಿಟ್ಟ. ಏನ ಆ ಗುರು ಮಹಾರಾಜ್ ಎಲ್ಲ ಹೋಗ್ಬಿಟ್ರು. ನೋಡಿ ಅಣ್ಣ ತಮ್ಮ ಅಂತ ಹೇಗಿದ ದೊಡ್ಡಪ್ಪಕ್ಕೂ ಮಕ್ಕಳೆಲ್ಲ ಹೋಗ್ಬಿಟ್ರು. ಅದೆಲ್ಲ ಓದಗಿಂದಾಡು ಸೇತಿ ಎತ್ತ ಇದ್ದರು. ಒಳ್ಳಂಗೆ ಆನಂದದೋಗೆ ಇಬ್ಬ ಆಚೆ ಮಾಡೋ ಅಂದಾಗಿ ಕೃಷ್ಣರೊಡಿಯ ಅರಿವು ಉಡೈ ಪಡಿಂದಲೇ ನಡುವುದೆಲ್ಲ ಅರದಾರೆ. ಇದು ಉಳ್ಳಿತಾ ಒಲ್ಲವ ಏನಾಗ ನಡೆದ್ರ ಅಂಬುದನ್ನ ಎಲ್ಲ ಅವಕ್ಕೆ ಅರದಾರೆ. ಅರದು ಮಾಡೋನತ್ತ ಇಂದು ಧರ್ಮನ ಆಗ ಪೊರುಮೈಕ ಧರ್ಮನಂದ ಹೇಗೀರ ಸರಿಯಾ. ಆಗ ಆ ಬಲದೋಗೆ ಭೀಮ ಇದ್ದು ಈ ನಾಡಿಗೆ ಏನ ಬಂದಲಿಯೋ ನಾ ಕಾಪಾತಿನೆಂದ ಇದ. ಆ ಬಿಲ್ಲುದೋಗೆ ಎಲ್ಲವನ್ನ ನೋಡಿನಿಂದ ಅರ್ಜುನ ಇದ. ಆಗ ನಗುಲು ಸಗಾದೇವು ಹಿಂಗಾಲ ಏನೇ ಉದವಿ ಅಣ್ಣಗ ಮಾಡೋದು ಮುಡಿದ್ರವೋ ಎಲ್ಲ ಒಂದು ಕೈ ಕೊಟ್ಟು ಇದ್ದಲತ್ತ ನಾವೊಂದು ನಾಡು ಒಳ್ಳಂಗಟ್ರ ಆಗದು ಒಚ್ಚುಮೆ ವೆಲ್ಲುಮೆಂದು ಹೇಗೀರ ಸರಿಯಾ. ಆಗ ಒಚ್ಚುಮೆತ್ತೆ ಬಲ ಅಂದ ಹೇಗೀರ ಇತ್ತಮ ಕಡನೆ ಒಳ್ಳಂಗೆ ಆಚೆ ಮಾಡಿಕೊಂಡು ಹೋದ್ರು. ಇದನ್ನೊತ್ತ ಏನೇಗೀರ ಊರುದೋಗೆ ನೀ ತನಿಯ ಇರಬೇಡ, ಊರು ಮಕ್ಕಳೋಡು ಸೇದು ಇರು. ಊರದಾಗ ಎಲ್ಲ ಏನು ಮುಡಿವೆತ್ತಿರುವೋ ಅದಕ್ಕೆ ತಗೊಂಡ ಹೋಗು ಸರಿ. ನಂಗೆ ತನಿಯೋ ಒಬ್ಬ ಇದ್ದು ಏನು ಸಾಯಿಸೋದು ಮುಡಿಯ. ಆಗ ಒಂದು ಕೈ ತಟ್ಲೆ ಆ ಸದ್ದ ಬರ, 2 ಕೈ ತಟ್ಲತ್ತ ಸದ್ದ ಬಂದ್ರ ಅಂತ ಹೇಗಿದಂಗೆ ಅದು ಮಕ್ಕೆ ದಾರ ಉಳ್ಳಿತು ಮಾಡಿರುವೋ ಆ ಉಳ್ಳಿತು ಮಾಡೋವಾಗ ನಂಗಾಂದ ಏನು ಮಾಡೋದು ಮುಡಿಯೋ ಉಳ್ಳಿ ಮಾತು ಹೇಗು ಒಲ್ಲದ ಮಾಡಿಲೆ ಏಕಿತ್ತ ಮಾಡ್ರೆ ತಂದಾಗಿ ಅದನ್ನು ಕೇತು ನೋಡು. ಆಗ ಇದುತ್ತ ಒಂದು ಉಳ್ಳಿ ರಾಜ್ಯವ ನಡೆಸೋದಾಗ ಒಂದು ಸಿರಪಾಟ್ರ ಆಚೆಯಿಂದ ಹೀಗೀರ. ಆಗ ಇದನ್ನೊತ್ತ ನಂಗೆ ಸ್ವಾಮಿವಕ ಅಂದ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿವಕವು ಆನಂದ ಗುರು ಮೇಘನಾಥ್ ಸಾಹಿವಕವು ಯಶೋದಮ್ಮನಕ್ಕವು ಎಲ್ಲಿಗೋಲಿಯೋ ನೀ ಆ ಹೊಟ್ಟೆಕೆಚ್ಚು ಪುಟ್ಟು ಹೊಟ್ಟೆಕೆಚ್ಚ ಬಿತ್ತಿಟ್ಟು ಹೋಗಬೇಡ. ನೀ ದಾರ ಕೊಡೊಂದು ಪೊರಾಮೆ ಮಾಡಬೇಡ. ನಿನ್ನ ಮಾತು ನಿಧಾನವಾಡಿರಿ. ದಾರ ಕೂಡ ನಿನ್ನ ಕರುತ ಹೇಗಿಲಿಯೋ ಅದನ್ನು ವಸನ ಮಾಡಿ ಮಾತಾಡು.
ಏಕೆಂದರೆ ನಂಗೆ ಏನ ನಾಲಂಗಡದಿಂದ ಇಟ್ಟು ಮಾತಾಡಿ ಉಳ್ಳೆ ಅದಕ್ಕೆ ಮೇಲೆ ಅದನ್ನು ನಂಗೆ ಈಸೋದಕ್ಕೆ ಮುಡಿಯ ಅತ್ತೆಂಬುದನ್ನ ಒಂದೊಂದು ಅಡಕೋಪತಿ ಇದ್ದಾರೆ. ಆಗಲಿ ಪೊರ್ಮೆ ಬಂದುಬಿಟ್ರ, ಪಣಿವು ಬಂದುಬಿಟ್ರ, ನೋಡಿ ಅಡಕ ಬಂದುಬಿಟ್ರ, ಒಂದು ಅರಿವುತನವೋ ಭಾಷೆ ಆಡೋದು ಸರಿಯಾ. ಒಂದು ಸಿಂಧನೆ ಒಳ್ಳೆ ಸಿಂಧನೆದಾಗ ಭಾಷೆ ಅಲ್ಲತ್ತ ಅದು ಉಳ್ಳಂಗಟ್ರ ಅದಕ್ಕೆ ಏನಬೇಕು ನಮ್ಗೆ ಹುಡಿಯ ಉಳುಕ ಉಳ್ಳಂಗಡೋದು. ಆ ಉಳುಕ ನೀಡೆ ಉಳ್ಳಂಗಟ್ಲತ್ತ ನಂಗೆ ಒಪ್ಪ ಎಡೆಲ್ಲ ನಂಗೆ ನೆಲೆನಟ್ಟೋದು ಮುಡಿದ್ರ ಎಸ್ಸೆಗೆ ಹಣಕಾಸು ಅಟ್ಲಿ ಸೇತಿ ನಂಗೆ ರೂಢಿಯ ಆ ಉಳುಕನಿಲೆ ಸರಿ ಇಲ್ಲ ಅಂದಲೇ ದಾರು ನಂಗವ ಮದಿಚ್ಚೋದಿಲ್ಲ ಅದಾಪ್ಟ್ರ. ಆಗ ಏನ ಮುಖ್ಯ ಎಲ್ಲ ಗುಣವೂ ಉಳ್ಳಂಗ ಸೇವನತ್ತ ಎಲ್ಲ ಮನಸ್ಸು ನೋಡಿಯ ಎಣ್ಣ ಉಳ್ಳಂಗಟ್ಲತ್ತ ಆ ಊರು ಉಳ್ಳಂಗಟ್ರ. ಆ ಊರು ಒಳ್ಳಂಗಾಡೋನೆ ಊರದಾಗ ಇಬ್ಬ ದೊಡ್ಡವಕ್ಕೆ ಇದ್ದಂಗೆ ಕುನ್ನವೆಲ್ಲ ಕೇಳ್ತಾರ. ಆ ಕುನ್ನವೆಲ್ಲ ಕೇತಪ್ಪನೆ ಗಿಳಂಜರು ಕೇತಪ್ಪನೆ ಅಂದಲೇ ಅವಕ್ಕೂ ನೋಡಿ ಎಣ್ಣೆ ಒಳ್ಳಂಗಾಡೋನೆ ಒಳ್ಳೆಯ ಒಂದು ವೇಲೆ ವೈಪು ಒಳ್ಳಂಗಿಸಿಕೊಂಡು ಹೋಗಬೇಕು. ಅವಕ್ಕೂ ನೋಡಿ ಮನಸ್ಸು ಒಳ್ಳಂಗಟ್ಟುಬಿಟ್ಲೆ ಅವಕ್ಕೆ ಗೆಲಸ ಒಳ್ಳಂಗಟ್ಲೆ ಮನೆಗೆ ವರುಮಾನ ಬಂದ್ರ ವರುಮಾನ ಅಟ್ಲೆ ಎಲ್ಲ ಸಂತೋಷ ಹೊಟ್ರ. ಆಗ ಇದನ್ನು ತೆಗೆದು ನಂಗೆ ನೋಡಿಯ ನೆಲೆಯ ಉಯರ್ತೋದು ಅಂದಲೇ ಏನು ಬೇಕು ಆ ಒಚ್ಚುಮೆ ಬೇಕು ಎಂಬುದನ್ನು ನಂಗೆ ಸ್ವಾಮಿಯುಕ ಒಂದೊಂದು ಸಾಯಿನ ಗವದ ಮಾತು ವೈಗಿಂಡಿದ್ದಾರೆ. ಅತ್ತಮಾಕ ನೋಡೋಣ ಸಾಯಿನ ಗವದ ಮಾತು ತುಂಬ ನನಗೆ ಸ್ವಲ್ಪ ಉಳಿದೋಗೆ ಅಡುತ್ತದು 80 ಇಜಾವ ತಲುಪು ಆ ಕಲಂಗಿಯ ನೀರಿದೋಗೆ ತಿಂಗು ತೋರಿರುವ ಆತೆಂಬುದನ್ನ ಕರುತಪಚಿತ ಸ್ವಾಮಿಯುಕೀಗ ವಿಡಿಯೋದಾಗ ಹೇಗೆ ಹೋದಾರ ಅದ್ರ ಮೇಲೆ ನಂಗೆ ಕರುತ ನೋಡೋಣ. ಅವರ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ, ಎಲ್ಲಾನ ಆತ್ಮಾವ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ. ಅಲ್ಲ ಶ್ರೀಕೃಷ್ಣರ್ನ ಆತ್ಮಾವ ಉಸುರ ಶ್ರೀ ರಾಧಾತ ಇದ್ದಾರೆ. ಅತ್ತ ಒಂದು ತುಂಬಿದ ಗವತ ಶ್ರೀ ರಾಧಾ ಕೃಷ್ಣರ ಮೇಲೆ ಬೀತುವ ಗವ. ಒಂದು ಜನ ಯಶೋದಮ್ಮ ತನ್ನ ಕೃಷ್ಣರ ಕಾಣತವ ಅಂದು ನೆನಚಿ ಬೃಂದಾವನ ಬೆಸಾಗ ಅರ್ಚಿದ. ಅಲ್ಲ ಕೃಷ್ಣರು ಕಣ್ಣುಗವೇ ಸಿಕ್ಕುಲೆ. ಮನೆಯ ಕೇರಿಯ ಇಂಬರ ಎಲ್ಲಾ ಅರ್ಚಿದಿಂದಾಡು ಕೃಷ್ಣರ ನೋಡುದಿಗೆ ಮುಡಿವಿಲ್ಲ. ಎಲ್ಲಾ ಗೋಪಿಯರ್ಗಳು ಸಾರಿಯೋ ಗೋಪಾಲರುಗಳು ಸಾರಿಯೋ ಕೇತ ತಾರು ನೋಡುಲೇ ದುಟ್ರು. ಓಸನ ಮಾಡಿ ದುಃಖಪಟ್ಟು ಕುಳಿದು ನಿದ್ದ. ಅಲ್ಲಿಯ ಶ್ರೀ ರಾಧಾರಾಣಿ ಬಂದ ಯಶೋದಮ್ಮನ ನೋಡಿ ಕೇತ, ಅಮ್ಮ ಏಕ ಓಸನ ಮಾಡಿಂದೆ ಏನ ಅತ್ತವ ದುಃಖ ತಂದು ಕೇಪನೆ ಒರುಕುದು ಅಂದ ಕೃಷ್ಣರ ನೋಡುದು ಮುಡಿವಿಲ್ಲಮ್ಮ, ಎಲ್ಲಿಗೋಯ್ದನೆ ಎಂದು ಅರಿವಿಲ್ಲ. ಆಗವೇ ರಾಧಾ ತನ್ನ ನೆಂಜು ಮೇಲೆ ಕೈ ಬೀತು ತುಂಬಿದ ಗವನೋಗೆ ಕೃಷ್ಣ ಶ್ಯಾಮ ಎಂದು ಕೊರ್ಚುನೆ ಕೃಷ್ಣರು ಆಗವೇ ಅಲ್ಲಿಗೆ ಬಂದುಬಿಟ್ರು. ಇದನ್ನು ರಾಧಾನ ಭಕ್ತಿಯ ರಾಧಾನ ಗವವ ನೋಡಿ ಮೇಯ್ ಮರೆದರು. ಅಂದೂಂದ ಯಶೋದಮ್ಮನ ಆ ಅಹಂಕಾರವೂ ಗರ್ವವೂ ಒಡೆದುಟ್ಟ. ತಾ ರಾಧಾವ ನೋಡಿ ಪಾರಾಟಿದ್ರು. ತುಂಬಿದ ಗಮನವೇ ಆನಂದನೋಗಿದ್ದರು. ರಾಧಾ ಕೃಷ್ಣರ ಎಲ್ಲಾ ನೋಗಿಯೂ ಎಲ್ಲಾ ಗೋಸು ಎಲ್ಲಾ ಎಡೆಯವೂ ನೋಡಿದ. ಇತ್ತ ಒಂದು ಭಕ್ತಿಯತ ನಂಗ ಮಧುರ ಭಕ್ತಿಯಿಂದ ಹೇಗಿನ. ಅದೇ ಮಾಕ ಒಂದು ಜನ ರಾಧಾ ಕೃಷ್ಣರೆರಡ ಕಾಡು ಬನನೋಗೆ ತನಿಯಾ ಕುಳಿದು ಒಬ್ಬ ಇನ್ನೊಬ್ಬಗ ಅಲಂಕಾರವ ಮಾಡಿದರು. ತುಂಬಿದ ಗಮನೋಗೆ ಒಬ್ಬನ ಮೇಲೆ ಸಾಂಜಿ ಒರಗಿದರು. ಇದನ್ನ ನೋಡಿ ಕಾಡು ಬನನಾಡುವ ಒಂದೊಂದು ಜೀವರಾಶಿಯು ಮರ ಚೆಡಿ ಹಲ್ಲ ಎಲ್ಲವೇ ಆನಂದನೋಗೆ ಅಟ್ಟಿತು. ಶ್ರೀ ಕೃಷ್ಣರು ಮೆಲೇನ ರಾಧಾನ ಮೊಗವ ತಿರುಗಿ ತನ್ನ 2 ಕಣ್ಣ ನೋಡನೆ ಅಲ್ಲಿ ಕೃಷ್ಣರ್ನ ಉರುವತ ತೋರಿತು. ಅದೇ ಮಾಕೆ ಕೃಷ್ಣರ್ನ ಕಣ್ಣು ನೋಗೆ ರಾಧಾ ತನ್ನ ಉರುವವ ನೋಡಿದ. ಇದು ತಾ ಉಣ್ಮೆಯಾನ ದೈವೀಗ ದೃಷ್ಟಿ. ಅದಾವುದು ಈ ಒಲಗವ ಉರುವಾಕಿದ ದೇವ್ರನ್ನ ಕಣ್ಣು ನೋಗೆ ಬಿತ್ತು. ಈ ಉರುವಾಕಿದ ಎಲ್ಲಾನಿಗೂ ದೇವರ ನೋಡುದು ಎಂಬುತ್ತ ಅರ್ಥ ದೈವ ಪಿರಿವಿಗಳೇ. ಕಲಂಗಿದ ನೀರಿನೋಗೆ ತಿಂಗುವ ತೋರುದಲೆ ಮಂಗಿದ ಬುದ್ಧಿ ಒಳ್ಳಿತನ ಮಾಡುದಲೆ. ಅದಾವುದು ಮನಸ್ಸಿನೋಗೆ ಆಸೆ ಪೇರಾಸೆ ಕೋಪ ಪೊಟ್ಟೊಟ್ಟ ಕಿಚ್ಚನೋಗೆ ಕಲುಕ್ಕ ಅಡುನೆ ಅದು ನಗೆ ತುಂಬಿದ ಗಮನ ತಿಂಗುವ ಬೀಸಲು ನೋಡುದು ಮುಡಿಯ. ಅದೇ ಮಕ್ಕೆ ಬುದ್ಧಿ ಮಂಗಿ ಕೆಡುನೆ ಒಬ್ಬ ಒಳ್ಳಿತನವೂ ಮಾಡಾರ ಒಳ್ಳಿತನ ಮಾಡುದುಗೂ ಬುಡಾರ ಎಂಬುದು ತ ಅರ್ಥ ದೈವ ಪಿರಿವಿಗಳೇ. ನಾಯಿ ತುಂಬಿದ ಗವದ ಸ್ವಾಮಿ ಗೋಕುಲ ವೃಂದಾವನ ಭೂಮಿಯ ಮಗಿಮೈ ಪತ್ತಿ ಮಹಾನ್ಗಳು ಏದಿದನ ಹೇಗಿನೆ ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ಸ್ವಾಮಿ ಇದ ಕರ್ತಲ್ಲವ ನಿಂಗ ಕೇತುದಾರಿ ಅದೋಗೆ ಈ ಮನಸ್ಸದೋಗೆ ಒಂದು ಪೇರಾಸೆ ಒಂದು ಪೊರಾಮೆ ಒಂದು ಕಲಕವಾದ ಒಂದು ಎಣ್ಣ ಇದೆಲ್ಲ ಆಡೋನೆ ದಾರುವು ನಂಗೆ ಉಳ್ಳಿ ಮಂದು ಹೇಗೋದು ಮುಡಿಯೋದೇ ನಡೆದೆ. ಏಕೆಂದರೆ ಇದು ಎಲ್ಲವೇ ನಂಗೆ ತಲೆ ವಿರಿಚಿ ಆಡೋರೆ ನಂಗೆ ಸಾರೆ ಆ ಅಡಕ ಶಕ್ತಿ ನಂಗೆ ಇಲ್ಲದ ಹೊಟ್ರ. ಹಾಗೆ ಅದು ಅಂತ ಏನಂದರೆ ಇಲ್ಲಾಗ ಮನ ಬ್ರಹ್ಮ ಎಂಬುದು ಏನಾಗ ಬಂದ್ರ ಅಂದರೆ ನಂಗೆ ಕಷ್ಟ ಜಾಸ್ತಿ ಬಪ್ಪನೆ ತಾಂಗೋದು ಮುಡಿಯಾದ ಶಕ್ತಿ ನಂಗೆ ಸರ್ ಆಡೋನೆ. ಹಾಗೆ ಏನಪ್ಪ ನಂಗೆ ಬರಿಯಾದೆ ನಂಗೆ ಒಂದು ತುಂಬ ನೆಲೆ ಬಪ್ಪನೆ ಅದನ್ನು ತಾಂಡಿ ಒಪ್ಪದು ಮುಡಿಯಾದಪ್ರ. ಆಗ ಅತ್ತಮಾಕ ಆಡೋನತ್ತ ಸ್ವಾಮಿಯುಕ ಒಂದೊಂದು ಎಡದೋಗಿಯೋ ಎಲ್ಲದೋಗಿಯೋ ನಂಗೆ ಈ ಗೋಕುಲದೋಗಿ ಇಬ್ಬವಕ್ಕ ಮಕ್ಕಳೆಲ್ಲ ಬಂದು ಒಳ್ಳಂಗಿದ್ದಾರೆ ಮಾಡಿದ್ದಾರೆ. ದಾರೋಗೂ ಒಂದು ಕಷ್ಟ ಬಪ್ಪನೆ ಆ ಕಷ್ಟವೆತ್ತ ತಾಂಗಿ ಒಪ್ಪದು ಅಂದ ಆ ಮನವರ್ತ ಆಡೋನೆ ಅವಕ್ಕೆ ಮನೆಯೇ ಸೋಗ ನೆಲೆಗೆ ಬಂದುಬಿಟ್ರ. ಆಗ ಅತ್ತಮ್ಮ ಕಡೋನೆ ಒಂದು ಕೂಸು ಏನು ಮಾಡ್ಯಾರ ಇಳಂಜನ ಏನು ಮಾಡ್ಯಾರ
ಅಪ್ಪರ ಮನ ಕಷ್ಟದೋಗೆ ಒಂದು ವರುಮಾನ ಇಲ್ಲದೆ ಅವ್ವಪ್ಪನ ನೋಡೋದು ಮುಡಿಯಾದೆ ಆ ಸೂರ್ನಿಲ್ಲದೋಗೆ ಗೆಲ್ಚವು ಸಿಕ್ಕಾದ ಅಪ್ಪನೇ ಏನಡ ಮಾಡೋದೊಂದಾಗಿ ಅದೇ ನಡುದುಂಡು ಬಂದುಂಡಿದಾರ ಆ ಬಪ್ಪಜ್ಜ ಅಮ್ಮದೋಗೆ ಒಂದು ಸಾಧುವ ನೋಡೀರ ಸಾಧುನ ಸಾರೆ ಇತ್ತಮ್ಮಕ್ಕೆ ತೇನ ಮಂಡೆ ಇಡುತ್ತ ಅದೇನಕ್ಕೆ ಕುಳಿದುಕೊಂಡಿಬ್ಬನೇ ಅವಾಗ ಬಪ್ಪ ಜಾಮದುಗೆ ಈ ಕೂಸಿಗೆ ಒಟ್ಟಸ್ತಡ್ದಿ ಅನ್ನೋಬರಿಯೋ ಇತ್ತಮ್ಮಕ್ಕೆ ಕುಳಿದಂತವ ಈ ಬಿಸಿಲು ಪಕ್ಕೆ ಇದ್ದನೆ ತೆಂದಾಗಿ ಆ ಕೂಸನ ಕೊರಚಿ ಒಂದು ಮೊರನಾಲು ಕುಟ್ಟಿಂಡೋಗಿ ಕುಳಿಚಿ ಏನಪ್ಪ ಆತು ಅಂತಂದು ಕೇಳ್ತರು ಆಗ ಕೂಸೆ ಇದ ನಾ ಇಂದು ಈಗ ತಿಂಬಿಲೆ ನಾ ಅಪ್ಪರ ಒಟ್ಟಸ್ತು ನೋಡದ ಏನೋ ಮಾಡೋದು ಅಂತ ಅರಿವಿಲೆ ಅಂದ ಆಗ ಸಾಧು ಬಪ್ಪನೇ ತನ್ನ ಮಡಿಲ್ದೋಗ ಬಂದು ಕೂದುವಪ್ಪನೇ 2 ಹಣ್ಣು ಅಟ್ಟಿತು ಆ ಹಣ್ಣ ಕೊಟ್ಟು ನೀ ಮೊದಲೇ ತಿನ್ನುಪ್ಪ ಅದಕ್ಕೆ ಮೇಲೆ ಬಾಸೆ ಆಡೋ ಅಂತ ಇದ್ರು ತಿಂದಾಗಿಂದೋಡು ಆಗ ಆ ಕಣ್ಣ ತರದು ಅದೇನ ನೋಡಿದ ಸಾಧು ನೋಡೋನೆ ಸ್ವಾಮಿ ಮಾಕಿದ್ದಾರೆ ತೇನೆ ಕಾಲಿಗೆ ಅಡ್ಡ ಬುದ್ದು ಏಕ ಏನಾಯ್ಬಿಟ್ಟ ಅಂತ ಕೇಳ್ತರು ಸ್ವಾಮಿಕ ತಮಾಕೆ ಅಂಜು ನಾ ಉಳ್ಳಂಗೆ ಏನಪ್ಪ ಅಲ್ಲ ಉಳ್ಳಂಗೆ ವಾಲ್ದ ಕುಟುಂಬತ್ತ ಹಣಗಾರವತ್ತ ಇದ್ದೀಯೋ ಏನಪ್ಪ ಬಂದು ಒಂದು ವ್ಯಾಪಾರ ಮಾಡಣೆಂದು ಹೋಗಿ ಒಂದು ಕೂಟ್ಟು ಸೇದು ನಾಲ್ಕ ಸೇದು ಮಾಡೋನೆ ಆ ಜೋಸಿಕಾಲ ಉಳ್ಳಂಗತ್ತ ಹಣ ಬಂದು ದಟ್ಟಿತು ಅದ್ರ ಮೇಲೆ ಅಪ್ಪ ಒಂದು ಪರಂದ ಮನಪ್ಪ ಅನ್ಮದಗೆ ಎಲ್ಲವ ಒಳ್ಳೆಕ್ಕಾಗೆಲ್ಲ ಕುಟ್ಟು ಮಾಡಿ ಎಂದ ದಾರದಾರಗ ಇಲ್ಲಿಯೋ ಎಲ್ಲಾಗ ದಾನದಾರು ಮಾಡಿದ ಆಲೆ ಅಲ್ಲಿ ಇಬ್ಬವಕ್ಕ ಕೂಟು ಸೇದವಕ್ಕ ಅಪ್ಪನೇ ಏಮಾತಿಟ್ಟು ಹಣವೆಲ್ಲ ಎತ್ತಿಂಡು ಹೋಗ್ಬಿಟ್ರು ಈಗ ಅಪ್ಪನೂ ಅದನ್ನು ತಾಂಗೋದು ಮುಡಿಯಾದೆ ಅಪ್ಪನೂ ಒಡಂಬ ಸರಿಯಿಲ್ಲ ಸತ್ತುಬಿಟ್ಟ ಈಗ ಈ ಕುಟುಂಬ ಪುರುಪಲ್ಲಿ ಎನಸಾರು ಬಂದುಬಿಟ್ಟ ನನಗೂ ಗೆಲ್ಚೆ ಇಲ್ಲೇ ನಾ ಏನು ಮಾಡೋದು ಅಂತ ಅರಿವಿಲ್ಲ ಸ್ವಾಮಿ ತಂದೆಗೆ ಅದೇನ ಕಣ್ಣೀರು ಬಿಟ್ಟು ನಂಗೆ ಅಬ್ಬೋ ಜಾಮದೋಗೆ ಆ ಸಾಧು ಹೇಗಿದ ನೀ ಏನಕ್ಕೆ ಆಗ್ತಾರೆ ಇಲ್ಲಿ ಬಾ ಈ ಎಳೆಯರೆಲ್ಲ ಇತ್ತಮಾಕ್ ಮಾಡಿಬಿಟ್ಮೇಲೆ ದಾರ ಬಂದು ಈ ಮನೆ ನಡಚೋದು ನೀತ ಧೈರ್ಯವತ್ತನೇ ಬದಲೇ ಅದು ನಿನಗೆ ಅವಾಗ ನೀ ಧೈರ್ಯವೇಗೋದೆಯೋ ಆತಿಂದೇಗಿ ಸರಿಯಿಂದಾಗಿ ತನ್ನ ಕುಟುಂಬಕ್ಕೆ ಏನು ಮಾಡೋದನೋ ತಾ ಮಾಡೋದು ಅಂತ ನೆನೆಸಿದ ಆಗ ಇಲ್ಲಿಗ ಕೂಟಿಂಡೋದಾರಂದಲೇ ಒಂದು ಮಲೆ ಪ್ರದೇಶದಿಂದ ಈಗಿರ ಒಂದು ಮಲೆಗೆ ಕೂಟಿಂಡೋದಾರ ಆ ಕೂಟಿಂಡು ಹೋಯ್ತು ಅಲ್ಲಿದೋಗಿ ಏನು ಮಾಡೀರ ಅಂದರೆ ಸ್ವಾಮಿಕ ಆ ಸಾಧು ಕಾಲ ಧ್ಯಾನ ಮಾಡಲೆ ಅದೇನ 2 ಅವರ್ 3 ಅವರ್ ಅದೇ ಕುಳಿದು ಧ್ಯಾನ ಮಾಡಲೆ ಅವಕ್ಕೆ ಎಬ್ಬದೇ ಇಲ್ಲೇ ಕೂಸಿನ ಎಳೆಂಜರ ಕೂಟಿಂಡು ಹೊಟ್ಟರಲ್ಲಿಯೋ ಕೂಟಿಂಡು ಹೋಯ್ತು ನೀ ಏರಿಕೆ ಕಚ್ಚೆಲ್ಲ ನೋಡಿಟ್ಟು ನಿನ್ನ ಕಣ್ಣ ಮುಚ್ಚಿ ಎಲ್ಲ ಅದೇ ನೋಡು ಅತ್ತಿಂದ ಇದ್ರು ನಾ ಸಂಜಾಮ್ ಧ್ಯಾನ ಮಾಡ್ತಾ ಬನ್ನಿ ಅಂದಾಗಿ ಆ ಸಾಧು ಹೋಗಿ ಅಲ್ಲಿ ಕುಳಿದು ಧ್ಯಾನ ಮಾಡಿಂಡಿಬ್ಬನೇ ಆ ಪಕ್ಕದೋಗೆ ಒಂದು ಕರೆಯ ನೋಡಿ ಒಂದು ಪುತ್ತು ಹತ್ತು ಆ ಪುತ್ತು ಏನಂದರೆ ಒಳ್ಳಗ ದೊಡ್ಡ ಮಣ್ಣೆಲ್ಲ ಅಪ್ಪರ ದುಡ್ಡಿ ತಟ್ಟಿತು ಆ ಪುತ್ತ ನೋಡಿದರು ಆಗ ಸರಿ ಈ ಪುತ್ತ ಬಂದು ನಂಗೆ ಹಿಡಿತು ಬಿಡ ಏಕೆಂದರೆ ಈ ಕರೆಯಾನೆಲ್ಲ ಇಲ್ಲಿಗೆ ಬಪ್ಪನೆ ಈ ಎಡೆಲ್ಲ ಬಂದು ಇತ್ತಮ್ಮ ಕಡತ್ತವ ತಿಂದಾಗಿ ಆ ಪುತ್ತೆಲ್ಲವನ್ನು ಹಿಂಗೆ ಸರಿ ಮಾಡಿವಿಂದು ಸಾಧುಕರು ಮೊದಲು ಏಟು ಹೋಗ್ಬಿಟ್ರು ಈಗ ಅದನ್ನು ನೋಡಿದ್ದೆ ಧ್ಯಾನ ಮಾಡಿ ಬಪ್ಪನ ಮೊದಲು ಆ ಪುತ್ತೆಲ್ಲ ಸರಿ ಮಾಡಿ ಬಿಡ ಆ ಎಡೆ ಸರಿ ಮಾಡಿ ಬಪ್ಪಕ್ಕೆ ಕುಳುವುದಕ್ಕೆ ಮಾಡೋದಂಗೆ ಮಾಡಿ ಆ ಪುತ್ತದಾಗ ಆಡೋದೆಲ್ಲವ ಮಣ್ಣೆಲ್ಲ ಎತ್ತಿ ಎಲ್ಲ ಬಿಡುತ್ತು ಏನು ಮಾಡಿಬಿಟ್ರು ಅಂದರೆ ಆ ಕಡೆ ಸೂಸಿಬಿಟ್ರು ಆಗ ಅದೇನ ನೋಡಿದರು ಸಂತು ಅಲ್ದೆಲ್ಲ ಸುತ್ತಿ ಬಪ್ಪನೆಯೋ ಮರ್ಚಿ ಕುನ್ನೊಂದು ಪುತ್ತು ಅಲ್ಲಿ ಬಂದುಬಿಟ್ಟ ಅದನ್ನು ಎತ್ತಿ ಮಾಡಿ ಏನು ಮಾಡಿದ್ರು ಅದನ್ನು ಹಿಡಿತು ಎಲ್ಲ ಮಾಡಿಬಿಟ್ರು ಈಗ ಸ್ವಾಮಿ ಧ್ಯಾನ ಎಲ್ಲ ಬಿರುಕಿ ಅವಕ್ಕೆ ಬಂದಾರ ಬಪ್ಪನೆ ನೋಡಿದರು ಪುತ್ತು ಅಡದಿಯಾ ಅಂತ ಕೇಳ್ತರು ಆಗ ಇಲ್ಲ ಸ್ವಾಮಿ ಅತ್ತಂದೆಬಿಟ್ಟ ಸರಿ ನಂಗೆ ನಾಯಿಗೆ ಬಪ್ಪ ಬಾ ತಿಂದಾಗಿ ಬೇರೆ ಎಡೆಲ್ಲ ಸುತ್ತಿಟ್ಟು ಬಪ್ಪ ಜಾಮದೋಗೆ ಅದೇ ಎಡೆಗೆ ಬಂದು ಜಾಮ ಕುಳಿದು ಆ ಏರಿಕೆ ಕಾಚಿ ನೋಡಿಟ್ಟವನೇ ಅಂತ ಬಪ್ಪನೆ ತಿರುಗಿಯೋ ಆ ಎಡೆ ತಾಂಡಿ ಇನ್ನೊಂದು ಪಕ್ಕದ ಎಡೆದೋಗೆ ಇನ್ನೊಂದು ಪುತ್ತು ಬಂದು ಉರುವಾತು ಆಗ ನೀ ನೆನ್ನೆತಾನೆ 2 ಟೈಮು ಬಂದು ಅದನ್ನೇನು ಮಾಡಿದೆ ಆ ಪುತ್ತೆಲ್ಲ ಗಣಾಂದಾಗಿ ಹಿಡಿದು ಎತ್ತಿದೆ ಈಗ ಮರಚಿ ಬಂತಡತ್ತವ ಆತೆಂದಾಗಿ ಆ ಇಳಂಜನಿಗೆ ಬಂದು ಆ ಸ್ವಾಮಿ ಸಾರಕ್ಕೆ ಎತ್ತ ಸ್ವಾಮಿ ಹೇಗಿದ ಆ ಕರೆಯಾನೇ ಏಸಾಗ ಒಂದು ವಿಳಿಪುಣರು ಇದ್ದಾರೆ ನೋಡು ನೀ ಏಸು ಟೈಮ್ ಹಿಡುತ್ತಲಿಯೋ ಅದನ್ನು ಬಿಡಾದೆ ತಾ ಬಂದು ಆ ಕರೆಯನ ಏನು ಮಾಡೋದು ಅದು ಪುತ್ತು ಉರುವಾಕಿ ತಡದೆ ಏಕೆಂದರೆ ತಾ ಇಬ್ಬುದುಗ ಎಡೆಯ ತಾ ತೇಡಿ ತಡದೆ ತನಗೆ ಬೇಕಾದ ಗುಣವ ತಾ ಎತ್ತಿಂಡು ಬಂದು ತಡದೆ ಆಗ ಏನಂದಲೇ ಆಗ ತೊಲ್ಕಾಪಿಯರ್ ಹೇಗಿನ ಓರರಿವು ಉಯ್ಯರ್ಗಳು ಅಪ್ಪ ಆಗೇನಂದ ಈ ಹುಲ್ಲು ಸೆಡಿಯೆಲ್ಲ ಆಡದೆ ಓರರಿವು ಒಂದು ಈರ ಅತ್ತಮಾಕೆ ಈ ಓರರಿವು ಒಂದು ಸೆಡಿಗಳು ದೊಡ್ಡಿಂದ ಆಡದೆ ಅದಕ್ಕೆ ಮಕ್ಕ ಏನು ಬಂದ್ರೆ ಆ ಎರುಂಬು ಆ ಕರೆಯಾನ್ ಬಂದು ಆಡದೆ ಅಡ್ತದು ನಂಡು ಒಂಡು ಆಡದೆ ಅಡ್ತದು ಏನಾಡದೆ ತುಂಬಿ ಇದ್ದರೆ ಪರವೆ ಇದ್ದರೆ ವಿಲಂಗು ಇದ್ದರೆ ಇದೆಲ್ಲ ಒಂದೊಂದು ಅರಿವು ಜಾಸ್ತಿ ಆಗಿಂಡೇ ಬಂದರ ಆಗ ಕುನ್ನ ಅರಿವಾಡ ಆ
ಎறும்பು ಸರಿ ಆ ಕರೆಯಾನು ಸರಿ ತನಗೆ ಬೇಕಾದ ಉಣವ ತಾ ಎತ್ತಿ ತನಗೆ ಬೇಕಾದ ಎಡೆಯ ತಾ ಕಟ್ಟಿ ಅದೆಲ್ಲ வாழ்ந்தோண்டிப்பனே நீ இளைஞன்தானே ಈಸು ವಯಸ್ಸು ತಾನೆ ನಿನಗೆ ಬೇಕಾದ ಆ ವಿழிப்புணர்வு ನಿನಗೆ ಬೇಕಾದ ತನ್ನಂಬಿಕೆಯು ನೀ ಈಸುಲೆ ಅಂದಲೇ ದಾರಪ್ಪ ನೀನು ತಪ್ಪೋದು ಆಗ ಪುತ್ತಗೂ ಇರುಂಬುಗೂ ದಾರಿ ಐತಂದರು ಅದನ್ನೇ ಉಣರ್ದು ತಾನು ಇಬ್ಬ ಎಡೆಯ ಸಂತು ಮೇವುದಲೇ ಬೇರೆ ಎಡೆ ಒಪ್ಪದು ಮುಡಿಯಾಂದಿದ್ರೆ ಆಗ ಇರುಂಬೇನು ಮಾಡ್ರ ತನಗೆ ಬೇಕಾದ ಉಣವೆಲ್ಲವ ತಾನೇ ತೇಡಿ ಅದೇನು ಅರಿದುಕೊಂಡು ಹೋಗಿ ಆಗ ಕುನ್ನ ಒಂದು ಎರುಂಬಾಲಿ ಸರಿ ದೊಡ್ಡ ಯಾನೆಯಾಲಿ ಸರಿ ಆಗ ಒಂದರಿವು ಅಲಿ ಸರಿ ಅದು 5 ಅರಿವು ಅಲಿ ಸರಿ ಅದೆಲ್ಲ ಉಣವು ತೇಡಿ ಬಂದು ತನಗೆ ಬೇಡೈತಿವಪ್ಪನೇ ನೀ 6 ಅರಿವು ಪಡಿಚ ಮನಿದಂತಾನೆ ಅಂತಂದಲೇ ನೀ ಒಳ್ಳೆ ಒಂದು ಇಳೆಂಜಂತಾನೆ ನಿನಗೆ ಬಂದು ಆ ಓಸನೆ ಮಾಡ ಆ ತಿರುಮನಿ ಸರ್ ಆಡದೆ ನಿನಗೆ ಪಗುತರಿವು ಆಡದೆ ಆಗ ಸಿಂಧನೆ ಆಳರಾಯ್ತಾನೆ ಆಗ ನಿನ ಬೇಕಾದಲ್ಲಿ ಎತ್ತೋತ್ತಾನೆ ಎಂಬುದನ್ನ ಆ ಸಾಧು ಹೇಗಾದಿಯೇ ದಾರವ ನೋಡಿ ಉಣರ್ದುಬಿಟ್ಟ ಅಂದಲೇ ಆ ಎರುಂಬು ಪುತ್ತ ನೋಡಿ ಅರ್ದುಬಿಟ್ಟ ಏಸು ಟೈಮ್ ಇಡ್ತಲಿಯೋ ಅದು ಕಟ್ರ ಒಂದು ಸಿಲಿಂದೆ ಬಲಿ ನೋಡ್ಲೆ ಬಲೆ ಕಟ್ಟಿದಾರ ನಂಗೆ ಏನು ಮಣ್ಣ ಬಲೆಲ್ಲೇ ಬೆತ್ತಿಬಿಟ್ಟುಬಿಟ್ನ ಅದನ್ನು ಕಟ್ಟೋದಕ್ಕೆ ಏಸು ಜಾಮ ಆಯ್ತಟ್ರ ಹಾಗೂ ಸೆತ್ತಿ ಅದು ತನ್ನವ ನಾವು ಎನ್ನಾಲು ಮುಡಿಯಾಂದು ಒಂದು ಜೋಲಿ ಹೇಗಾದೆ ಮಂದಿ ತಿರುಕಿ ಏನು ಮಾಡ್ರ ಅದು ಬಲೆ ಕಟ್ಟಿಂಡೇ ಅಟ್ರ ಆಗ ಮತ್ತ ಉಯಿರನ್ನೆಲ್ಲ ಏನು ಮಾಡ್ರ ಮುಯರ್ಚಿ ಮಾಡಿಂಡು ಬನೆ ನಂಗೆ ಇಬ್ಬರು ಸರಿಯಾ ಅಂದೇಗಿದ ಅಮಗ ಇಳಂಜನಿಗೆ ಒಳ್ಳಂಗೆ ಪುರಂಜಿತ್ತು ಅದಕ್ಕೆ ಮೇಲೆ ಏನು ಮಾಡೀರ ಸರಿ ನೀ ಇಲ್ಲಿ ಬಾ ಕೂಟಿನೊಂದಾಗಿ ಅಲ್ಲಿ ನೇರ ಹೋಗಿ ದಾರ ನೋಡ್ಯಾರ ಒಂದು ಮೀನವರ ನೋಡ್ಯಾರ ಕಡற்கரைಗೆ ಹೋಗಿ ಆ ಮೀನವರು ಆಗ ಏನು ಮಣ್ಣ ಅಂದಲೇ ಒಂದು ಸಾಧಾರಣ ಒಂದು ಲುಂಗಿ ಸುತ್ತಿ ಒಂದು ಬಾಡಿ ಇಕ್ಕಿಟ್ಟು ನಿಂತ್ಕೊಂಡಿದ್ದಾರೆ ಆಗ ಸಾಧುವು ಇಳಂಜರು ದಾರವು ನೋಡಿರು ಮೀನವರು ನೋಡಿದರು ಮೀನವರನ್ನ ಇಲ್ಲಿಗೋರೆ ಅಂತ ಕೇಳ್ತರು ನಾ ಈಗ ಪಡಗೆಲ್ಲವ ಸರಿ ಮಾಡಿ ಬಿತ್ತುಬಿಟ್ಟೆ ಪಡಗು ಕುನ್ನೋದು ತಾ ಈಗ ಹೋಗಿ ನಾ ಮೀನು ಹಿಡಿಪೋದಿಗೆ ಓನೆ ಅಂತ ಹೇಗಿದ ಸರಿ ಆಗ ಸಾಧು ಇದ ನಾನು ನೀನು ಕೂಡ ಬರಾಕ ಅಂತ ಇದ್ದ ಸ್ವಾಮಿ ನಿಂಗೆ ಬನ್ನೆಂದ ವಿರುಪಟ್ಲನ ಕೂಡ ಬಾರಿ ಐತಂದ ಇದ ಆಗ ಇಳಂಜರು ಅದು ಕೂಡ ಬನ್ನೆಂದು ಹೇಳ್ಬಿಟ್ಟ ಮೂರಾವು ಪಡಗದು ಹೋಗಿಂಡಿದ್ರು ಪಾದಿದೂರು ಓಪನೆ ಉಳ್ಳಗೆ ಆ ಕಾಚಿಯೆಲ್ಲವೂ ರಸಿಚ್ಚಿಂದ ಹೋದರು ಆಗ ಕಡಲಿಗೋಸ್ಕರ ಓಲೆ ಎತ್ತೆ ಅಟ್ರ ನೀಲ ಕಡಲಿಗೂ ಅಲ್ಲಿ ಸುತ್ತಿಯಾಡ ನಂಗೆ ಮೇಲೆ ನೋಡ್ಲೆ ಬಾನುಗೂ ಸುತ್ತಿಯಾಡ ಆ ದೂರ ನೋಡ್ಲೆ ಮೊರಗೂ ಒಂದೊಂದು ದೂರದಾಗ ಬಪ್ಪಪ್ಪ ಒಂದು ಪಡಗು ನೋಡ್ಲೆ ಹಸ ಕಣ್ಕೊಳ್ಳ ಕಾಚಿ ಅಟ್ರಲ್ಲಿಯೋ ಇದೆಲ್ಲವ ತಾಂಡಿ ಪಾದಿದೂರು ಓಪನೆ ಆಗತ್ತಾ ಏಸಾಗ ಸಂತೋಷ ಹೋದವರು ಅದೇ ಆ ವೇಗದೋಗೆ ಒಂದು ಪುಯಿಲ್ ಕಾತು ಬೀಸಿರ ಆಗ ಪಡಗು ಹತ್ತಿ ಇತ್ತು ಆಡ್ರ ಇಳಂಜ ನೆನೆಸಿದ ಏಕಡ ಬಂದೆ ಈಸು ಜಾಮ ಒಳ್ಳಂಗೆ ಸಂತೋಷವ ಅನುಭವಿಸಿ ಬಂದೆ ದಿಢೀರ್ನ ನೋಡೋನೆ ಇತ್ತಮ್ಮಕ್ಕೆ ಒಂದು ಪುಯಲ್ ಕಾತು ಬೀಸು ನಾ ಸತ್ತುಪ್ನೂರಿಯೋ ಎಂಬ ಎಣ್ಣೆ ಬಂದುಬಿಟ್ಟ ಮನೆಯ ನವ್ವೇನು ಮಾಡಿಯೋ ಅತ್ತೆಂಬ ಎಣ್ಣೆ ತನಗೆ ಬಂದುಬಿಟ್ಟ ಆಗ ಸಾಧೆ ಇದ ಎತ್ತಾಡದೆಯಿಂದ ಅಯ್ಯಯ್ಯೋ ನಾ ಎರಗೋದು ಮುಡಿದ್ರವ ಈಗ ನಡು ಕಡಲ್ದು ಎರಗೋದು ಮುಡಿದ್ರವ ಅತ್ತೆಂದಿಗೆ ಅದೇ ಓಸನೆ ಮಾಡಿ ಬನೆ ಆಗ ಸ್ವಾಮಿ ದಾರ ಮೀನವರ ಕೇತರು ಇತ್ತಮ್ಮ ಕಾಯ್ಬಿಡ್ತಾವ ಏನೋ ಮಾಡಿರಿ ಅಂದರು ಸ್ವಾಮಿ ಏರ್ಕೆ ತಡುಪೋದು ಮುಡಿದ್ರವ ಏ ಜಾಮಾಗ ಏನು ಬೇಕಟ್ಲಿ ಬರಾಕುತ್ತಾನೆ ಆಗ ಪುಯಲ್ ಬರಾಕು ಒಳ್ಳಂಗೆ ಸುನಾಮಿ ಬಂದಲಿ ಬರಾಕು ಏನು ಬಂದಲಿ ಬರಾಕು ಹಾಲೆ ನಾ ಎನ್ನ ಮೇಲೆ ನಂಬಿಕೆ ಆಡದೆ ಇಯರ್ಕಿಯ ಕಟ್ಟುಪಡುತ್ತ ಶಕ್ತಿ ಎನ್ನ ಸಾರಿಲ್ಲೇ ಆಲೆ ಈ ಪಡಗ ಕಟ್ಟುಪಡುತ್ತ ಶಕ್ತಿ ಎನ್ನ ಸಾರ್ ಆಡದೆ ಏಕಂದ್ರೆ ಏ ದಿಸೆ ಗಾಯ ಬೀಸಿರುವೋ ಆ ಗಾಯ ಬೀಸ ಆ ದಿಸೆ ನೋಡಿ ನಿನ್ನ ಪಡಗ ತಿರ್ಕೊಂಡು ಹೋಗ್ಬಿಟ್ನೆ ಒಂದು ವೇಳೆ ಈಸುಕಾಲ ಏನು ಮಣ್ಣ ಅಂದರೆ ಅತ್ತೆಯೂ ಎನ್ನಾಲು ತಾಂಗೋದು ಮುಡಿವಿಲ್ಲ ಆ ಪಡಗು ಕವಿಳ್ದಾಂದುಬ್ಳೆ ನಾ ನೀಚಲಾಕಿ ಮೂಚೆ ಇಡುತ್ತು ಕರಗೋ ಸೇದುಬಿಟ್ನೆ ಈಸುಕಾಲ ಅತ್ತ ನಡುತ್ತು ಆಲ ಇಂದು ಅತ್ತ ನಡೆಯ ನಾನೀಗ ಕಾಪಾತಿಪ್ನೆ ಎಂದಾಗಿ ಅತ್ತನ ಮುಳು ಮುಯರ್ಚಿದೋಗೆ ಆ ಗಾಯ ಬೆಪ್ಪನೆ ಸೇತಿ ಆ ಪಾಯ್ಮರ ಕಪ್ಪಲ ಏನು ಮಾಡಿರು ಅಂದಲೇ ಆ ಪಡಗ ಏನು ಮಾಡಿರು ಅಂದಲೇ ಆ ದಿಸೆ ಕಾತು ಬಪ್ಪ ದಿಸೆಯಿಂದ ಆ ಗಾಯ ಬೆಪ್ಪ ದಿಸೆ ನೋಡಿ ಆ ಪಡಗ ತಿರುಕಿ ಹತ್ತು ಹೋಗಿ ಆಸೆ ಗಾಯದೋಗಿ ಇವಾಗ ಸಿಕ್ಕಾದೆ ಇವಾಗ ಕೆರಡ ಪಾದುಗಾಪು ಮಾಡಿ ಎತ್ತಿ ಬಂದು ಆ ಮೀನು ಹಿಡಿದು ಬಂದು ಆ ಕರಗೆ ಬಂದು ಸೇತಿದ ಆಗ ಮೀನು ಸಿಕ್ಕಿತ್ತು ಕರಗೆ ಬಂದು ಸೇದರು ಇದನ್ನು ಎತ್ತಿಂಡೋಗಿ ನಾ ಮನೆಗೆ ಕೊಟ್ಟು ಏನು ಮಾಡೋದಿಲ್ಲ ಅದು ಹಿಂಗ ಅಂದಿನ ಉಣವಾಟ್ರ ಇನ್ನಾದಲ್ಲೇ ಇದನ್ನು ಮಾರಿಟ್ಟು ಬಂದಲ್ತ ಹಿಂಗೆ ಹಣವಾಟ್ರ ಅಂತ ಈಗಿದ ಇದೆಲ್ಲವ ಕರಗೆ ಬಂದಿಗಿಂದೋಡು ಆ ಸಾಧು ಇಳಂಜರು ಕೂರ್ಸಿ ಕೇತರು ನೋಡಿದ್ಯಪ್ಪ ಇರ್ತಾ வாழ்க்கை ಆಗ ಸೊಗುಸ ಓನೇ ನೆಂಚಿದಲೆ ಒಗಿಂಡೆ ಇರಾಕುತ್ತಾ ಇಲ್ಲೇಮೇಲೆ ಏರ್ಕೆ ಏನೇ ಬಂದಲಿಯೋ ಆ ಗಾಯಿಗೂ ಆ ಮೇಗೂ ಆ ಪೊಯ್ಯಲ್ ಬಂದಲಿಯೋ ತಾಂಗ ಶಕ್ತಿ ಮನಸ್ಸಲ್ಲಿ ಶರಾಡೋದಿಲ್ಲ ಆಗ ಒಂದು ಕಲ್ಲಾದ ಒಂದು ಮೀನವನೇ ಇತ್ತು ಇಬ್ಬನೇ ನಿನ್ನವನು ಯೋಚನೆ ಮಾಡುವಂದ ಅಂದು ಇಳಂಜನ್ தெரிஞ்சுದ ಅಪ್ಪ என்னுடைய மன கலக்கெல்லாம் ಹೋಗ್ಬಿಟ್ಟ ಸ್ವಾಮಿ ಸರಿಯಾ என்னுடைய ಸೋಂಬೇರಿತನ ಏನ ಬಿಟ್ಟು ಹೋಗ್ಬಿಟ್ಟ ನನಗೆ ಈಗ ಒಂದು ಧೈರ್ಯ ಬಂದುಬಿಟ್ಟ ತನ್ನಂಬಿಕೆ ಬಂದುಬಿಟ್ಟ ಆಗ ಕರೆಯನ್ನು ನೋಡಿದೆ ಇಲ್ಲಿ ಮೀನವರ ನೋಡಿದೆ ಅಲ್ಲಿನಾಗ ಒಟ್ಟಸ್ಬೋದಾಗಪ್ಪ ನಿಂಗೆ ಹಣ್ಣು ತಂದು ಇದೆಲ್ಲವ ಕೇಪನೆ ನನಗೆ ಉದಿ ಮಾಡೋದು ಇತ್ತಮ್ಮ ಕಾಯಿಬ್ಬನೆ
ನಾ ಇದಕ್ಕೆ ಮೇಲೆ ನನಗೆ ಅಂಜೋ ಸ್ವಾಮಿ, ನಾನು ಗೆಲ್ಚಿಗಿದು ಏನ ಕುಟುಂಬ ಕಾಪಾತಿನಿಂದಾಗಿ ಆ ಒಂದು ತೆಳಿಂಜ ಮನಸ್ಸಿಗೋದ ಇರುತ್ತಾ ಸ್ವಾಮಿ ಕೇಗಿರ ಆಗ ಮನಸ್ಸದಾಗ ಕೋಪ ಪೇರಾಸೆ ಕಲಕೆಲ್ಲ ಬಿಟ್ಟು ನೀ ಬಂದುಬಿಡು. ಆ ಮಂಗಿಯ ಬುದ್ಧಿ ಆ ಒಂದು ಉಳ್ಳಿತ್ತು ಅಲೆ ಸರಿಯಾ, ಆ ನಂಗೆ ನಾಡು ಸಿಂಗಿರ ಅಂದೀರ ಅರಿವು ಬಂದರ ಅಂದೀರ ಆ ಇಳಂಜನ್ ತಿರುಂದಿ ಬಂದುಬಿಟ್ಟ ಅಂಬ. ಇದನ್ನತ್ತ ಸ್ವಾಮಿಕ ಒಂದೊಂದು ಸತ್ಸಂಗಾಲಿ ಸರಿ, ನಂಗೆ ಒಂದೊಂದು ಒಬ್ಬನ ತನಿಯಾಗಿ ನೋಡಲಿ ಸರಿ, ಒಂದು ಭಜನೆದಾಗಲಿ ಸರಿ, ಕೂಟದಾಗಲಿ ಸರಿ, ಇಳഞ്ഞರು ಬಂದು ಆ ತನ್ನಂಬಿಕೆ ಬಪ್ಪದು ವಿಳಿಪುಣರು ಬಪ್ಪದು ಎಂಬುದು ಗೊತ್ತಾ. ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಯ್ಬೇಕು, ನಂಗೆ ಆನಂದ ಗುರು ಮೇಘನಾಥ್ ಸಾಯ್ಬೇಕು, ಯಶೋದಮ್ಮನಕ್ಕೂ ಮೊದಲು ಆ ಇಳഞ്ഞರಿಗೂ ಬೇಕಾದ ನಿಂಗೆ ಆ ವಿಳಿಪುಣರು ಕೊಡಿವಿ. ಅವಕ್ಕೆ ಸಾಕಿಪ್ಟನೆ ಅಂದರೆ ಅವಕ್ಕೆ ನೋಡಿ ಮನಸ್ಸು ಒಳ್ಳೆಗಟ್ಟುಪ್ಟನೆ ಅಂದರೆ ನಂಗೆ ಊರೇ ಒಳ್ಳಂಗಟ್ರಾಮ ಅಂತ ಹೇಗಿದ್ದಾರೆ. அடுத்தது ನಂಗೆ ಸಾಯಿನ ಗಬದಮ್ಮ ತುಂಬ ನಂಗೆ ಸ್ವಲ್ಪ ಇಳುವುದಾಗೆ அடுத்து ನಿಗಳ್ಕಾಲ ಎತ್ತಾಡದೆ ಎಂಬುದನ್ನು ನಂಗೆ ನೋಡೋಣ. ಅದಕ್ಕೆ ಮೇಲೆ ಸ್ವಾಮಿಕ ವಿಡಿಯೋ ನೋಡಿದಗಿಂದಾಡು ನಂಗೆ ಹೇಗಿದಗಿಂದಾಡು ಕರುತ್ತಾ ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡವುಕುಲ ಎಂಬ ದೇವ್ರಕುಲ ಮಕ್ಕೆಲ್ಲಾಗು ಈಗ ಗೌತಮಿದ ನಮಸ್ಕಾರವೇಗಿಂಡು ಇಂದಿನ ದಿನ ನಂಗೆ ನಿಗಜ್ಗಾಲು ಪತಿ ನೋಡುವೋ. ನಂಗೆ ಒಬ್ಬೊಬ್ಬನು ವಾಷ್ಕಿಯೋಗೆ ಆ ನಿಮಿಷ ಸಂತೋಷವ ಇಬ್ಬುದಿಲ್ಲ, ಅದಕ್ಕೂ ಬದಲ ಆ ನಿಮಿಷದಾಗೆ ಕಡಂದ ಕಾಲವು ನೆನೆಸಿ ದುಃಖಪಟ್ಟನೋ ಎದುರುಗಾಲವು ನೆನೆಸಿ ಅಂಜಿಕೆ ಆನು. ನಂಗೆ ಸಂದುಚುವ ಮಕ್ಕೆಲ್ಲದೊಗೆ ದೋಸೆ ಸಂತೋಷ ತಂದುದಾರ, ದೋಸೆ ದುಃಖವು ತಂದುದಾರ. ಆ ಸಂತೋಷ ತಂದು ನೋಡುವನೇ ನಂಗೆ ಒಂದೂ ಆಪುದಿಲ್ಲ, ಅದೇ ದುಃಖ ತಂದರು ಎಂದಲ್ಲ ನಂಗೆ ಅವರ ನೋಡುವ ಜಾಮ ಎಲ್ಲ ನಂಗೆ ಮನಸ್ಸಿಗೆ வெறுப்பு ಬಂದಿರ. ನಂಗೆ ಈ ಪಾರ್ವೆಯೋಗ ನೋಡಕೂಡದು. ಒಬ್ಬನ ನೋಡುವನೇ ಆ ನಿಮಿಷನ ನಂಗೆ ಉಸ್ತಾ ನೋಡುದು. ಆಲೆ ನಂಗೆ ಏನು ಮಾಡನೋ ಅವಕ್ಕೆ ನಂಗೆ ಕೂಡ ಏರ್ಕನವೇ ಆಡಿದ ಮಾತು, ನಂಗೆ ಕೂಡ ಮನಸ್ಸು ಕಷ್ಟ ಆಪನಂಗೆ ನಡೆದ ವಿಧ ಇದೆಲ್ಲ ಮನಸ್ಸನ್ನು ಬಿತ್ತುನಿದ್ದನೋ ಇದು ನಂಗಗ ಕೋಪವು ತಂದುಬಿಟ್ರ. ಒಬ್ಬನ ಕೂಡ ಹುಟ್ಟಿದ ಕಾಲ ಅಂದ್ರೆ ಇದ್ದಲೆಯೋ ಅವಕ್ಕರ ನೋಡುವನೇ ನಿಗಷ್ಕಾಲ ಮಟ್ಟುತ್ತ, ಅದಾವುದು ಆ ನಿಮಿಷದಾಗೆ ಉಸ್ತಾ ನೋಡುದು. ಆಗತ್ತ ನಂಗೆ ಆನಂದವ ಇಬ್ಬುದು ಮಾಡಿದರ. ಒಳ್ಳೆಗೆ ಓರಿಡಿವಿ, ಓಸನೆ ಮಾಡಿವಿ, ಎಲ್ಲವೇ ಉಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿಗೆ ಇದಕ್ಕೆ ಅರ್ಥ ನಂಗೆ ವಿಡಿಯೋದಾಗ ನೋಡಿದನ ಆ ನಿಗಳ್ಕಾಲಂ ಈಗ 3 ಕಾಲಂ ನಂಗೆ ಅರ್ಧ. ಆಗ ಇರಂದ ಕಾಲ ಎಂಬುದು ನಂಗೆ ಮುಡಿದು ಹೋಯ್ಬಿಟ್ಟ, ಎದಿರ್ಕಾಲ ಎಂಬುದು ಇದಕ್ಕೆ ಮೇಲೆ ಬರೋವರ, ನಿಗಳ್ಕಾಲ ಎಂಬುದು ಹಿಂದೂ ನಂಗೆ ಮಾತಾಡಿಟ್ಟಿತ್ತವ ಇದು ನಿಗಳ್ಕಾಲ, ಇಂದು ನಿಂಗೆ ಕೇತುಂಡಿದ್ದಿತ್ತವ ಇದು ಒಂದು ನಿಗಳ್ಕಾಲ. ಆಗ ಈ ಜಾಮದಾಗ ಏನು ಮುಡಿವೆತ್ತೋದು ಆ ಜಾಮನ ನಂಗೆ ಮುಡಿವೆತ್ತೋದು, ಉಳ್ಳಿತನೆತ್ತೋದು ಉಳ್ಳಿತನ ಮಾಡೋದು. ಆಗ ಮಾಡಿಬಿಟ್ಟೆ ಅಂದರೆ ಎದಿರ್ಕಾಲ ಒಳಗಟ್ರ ಓದ ಕಾಲವೋ ಓಸನ ಮಾಡಿಂಡೇ ಇದ್ದಲೆ ನಂಗೆ ಏನು ನಡೆಯೋಪೋದಿಲ್ಲ, ಅದಾಗ ಏನು ಸಿಕ್ಕೋಪೋದಿಲ್ಲ, ಅದು ನಂಗೆ ಮಾತೋದಗೂ ಮುಡಿಯ. ಎದಿರ್ಕಾಲದಾಗ ಬಪ್ಪುದನ್ನ ಇತ್ತ ನಡೆದ್ರ ಅಂದು ನಂಗೆ ಹೇಗೋದಗೂ ಮುಡಿಯ. ಆಲೆ ಇಂದಿನ ಜಾಮದಾಗೆ ನಿನ್ನ ಅರಿವಿಗೆ ಎಟ್ಟಿದಂಗೆ ಆ ಬುದ್ಧಿ ಎತ್ತನೆ ಎತ್ತಿಂಡೋರಿಯೋ ಅದು ಹೋಗುತ್ತೆ ನಂಗೆ ಅಡದಿಂದ ಹೇಗೀರ. ಆಗ ಎತ್ತೆ ಮಾಡೋದು ತಂದಾಗೆ ನೋಡೋನೆ. ಆಗ ಆ ನಿಗಳ್ಕಾಲ ಎಂಬುದು ಅದೇ ಹೋಗಿಂಡೇ ಆಡದೆ ಒಂದು ವರ್ಕುದು 24 ಅವರು ಟೈಮ್ ಮಾಡದೆ. ನಂಗೆ ಆ 24 ಅವರ್ದಾಗ ನೀ ಏನ ನೆನೆಸಿ ಏನ ಕೆಲಸ ಮಾಡ್ರಿಯೋ, ನಿನಗೆ ವರುಮಾನ ಬೇಕಾ, ಅನ್ಬು ಬೇಕಾ, ಗವ ಬೇಕಾ, ನಿನ್ನ ಸಾರೆ ಧಾರಾಳಿ ಸಾರ ಬಂದು ನಿನಗೆ ಒಂದು ಉದಿವಿ ತೇಡ್ರಿಯ, ಅದು ಏನೋ ಮಾಡ್ರಿಯೋ ನೀ ಸೋಂಬಲಿಲ್ಲವೇ ಮನೆ ಬಿಟ್ಟು ಹೋಗಿ ನೀ ಗೆಲ್ಚಗೀದು ಬಂದುಬಿಡು. ಆಗ ಸಿಕ್ಕ ಮರುವಾನ ಸಿಕ್ಕಿ ನಿಮ್ಮ ನೋಡಿ ನಿನ್ನ ಮನೆ ಕಾಪಾತು ಅಂತ ಹೇಗೀರ ಅತ್ತಮಾಕಲ್ಲಿ ನೋಡೋಣೆ. ಈಗ ಏದು ನಿಗಳ್ಕಾಲ ಆ ಜೀವನದಾಗ ಒಂದು ವರ್ಲಾಚು ಉಣ್ಮೆ ನಂಗೆ ನೋಡೋನೆ. ಮಹಾಭಾರತ ಪೋರದೊಗೆ ಕುರುಕ್ಷೇತ್ರ ಪೋರ್ ನಡೆದರ. ಆಗ ಈಗ ಒಂದು ಪಕ್ಕ ಗೌರವರು ನಿದ್ದುಂಡಿದ್ದಾರೆ, ಇನ್ನೊಂದು ಪಕ್ಕ ಪಾಂಡವರು ನಿದ್ದುಂಡಿದ್ದಾರೆ. ಪೋರುಗ ರೆಡಿ ಆಗ್ಬಿಟ್ರು, ಎಲ್ಲ ತಯಾರು ನಿಲಿ ಆಡೋನೆ. ಏನೇ ಮಾಡಿರ ಅಂದಲೇ ಕಣ್ಣುಗೆಟ್ಟಿದ ದೂರ ಹೋಗಿ ಎಲ್ಲವೇ ಅದೇ ಪಡೈತಾಡದೆ. ಆ ಒಂದು ಪೋರ್ವೀರ್ ನೋಡಿ ಆ ತಲೆ ಬಂದು ಎಲ್ಲಾಗ ತೋರಿಂಡಾಡದೆ. ಈಗ ಅರ್ಜುನ ಕೇತ ಗುರು ಅದೇನ ತೇರು ಹತ್ತವನೇ ಸಾರದಿ ಸಾರಿ ಕೃಷ್ಣ ಸಾರಿ ಕೇತರ, ಕೃಷ್ಣ ನಾ ಬಂದು ಇಲ್ಲಿದೋಗೆ ಪೋರ್ ಮಾಡಾದ ಧಾರದಾರಿದ್ದಾರೆ, ಎದುರಿಸಿ ನೋಡೋನೆ. ನೋಡಿಯ ಭೀಷ್ಮಾಚಾರ್ಯರಿದ್ದಾರೆ, ನೋಡಿ ಕುಲಗುರುವೆಲ್ಲ ಇದ್ದಾರೆ. ನೋಡಿಯ ಧಾರ ಅಂಬುದು ಇನ್ನು ದೊಡ್ಡಪ್ಪ ಕುಲಪ್ಪ ಮಕ್ಕಮ್ಮನಂಗೆ ಎಲ್ಲವೇ ನೋಡಿ ಸೊಂದತ ಇದ್ದಾರತ್ತವ, ನಾ ಏನ ಮಾಡೋದು ಅಂತ ಹೇಗಿದ. ಆಗ ಈಗ ದಾರ ಸತ್ತಲ್ಲಿಯೂ ಅದು ಬಂದು ಎನ್ನುಡಿ ಸೊಂದತ ಎನ್ನುಡಿಯ ಪಡೆ ವೀರರ್ತ ಅದೇ ಮಕ್ಕೆ ಏನಗ ವಿಲ್ಬಿತ್ತ ಏತಂದ ಗುರು ಎಲ್ಲ ಒಂದು ಪಕ್ಕ ನಿಂತುಕೊಂಡಿದ್ದಾರೆ. ನಾ ಅಂಬ ಎತ್ತಾದ ತಂದು ಕೇತ. ಆಗ ಕೃಷ್ಣರೇರು ಅರ್ಜುನ ಇದು ಬಂದು ಹೊಸನ ಮಾಗಡ ಜಾಮ ಅಲ್ಲ, ಈಗ ಏನ ಮಾಡ್ರ ಅಂದರೆ ಆ ಧರ್ಮವ ನೆಲೆನಾಟೋದು ಸರಿಯಾ, ನೀ ಸರಿಯಾನ ಕೆಲಸವತ್ತ ಮಾಡ್ರೆ ಎಂದು ನೋಡೋನೆ. ನೀ ತೇರತ್ತಿ ನೀ ಪೋರ್ ಮಾಡೋದು ನಿನಗೆ ಉತ್ತಮವಾಟ್ರ ಆತೆಂದಾಗಿ ಗುರು ಹೇಗಿದ್ದೆ, ಕೃಷ್ಣರು ಹೇಗಿದ್ದೆ ಕಣ್ಣ ನೋಡಿದರು. ನೀ ಬಿಲ್ಲ ಎತ್ತು ಅಂಬ ಎತ್ತು, ನಿನಗೆ ಎದುರಿ ದಾರ ಬಂದಾರವೋ ಆ ಎದುರು ದಿಸೆ ನೋಕಿ ನೀನು ನೋಡಿ ಅಂಬು ಓಪೋದು. ಆಗ ಓಪನತ್ತ ಅಡಿಯ ತೀಯ ಶಕ್ತಿ ಎಲ್ಲ ಹೋಗಿ ಒಳ್ಳೆ ಶಕ್ತಿ ಬಂದು ನಂಗೆ ಈ ನಾಡುಗ ಸಿಕ್ಕಿರ ಅದನ್ನು ನೀ ಓಸನ ಮಾಡು ಆತೆಂದು ಹೇಳಿದರು. ಆಗ
ಕೃಷ್ಣರು ಏದನ್ನು ಬೀತ್ತು ಅದೇನ ವಾಸನೆ ಮಾಡಿದರು ಇಂದು ಇದುಗ ಮೇಲೆಯೂ ನಂಗೆ ಪೊರುಮೆ ಇರಕೂಡದು. ಆಗ ಪಾಪ ಅಂಬುದು ಬೇರೆ ಸರಿಯಾ, ಅದು ಪುಣ್ಯ ಅಂಬುದು ಬೇರೆ. ಈಗ ಕೃಷ್ಣರೇಯ್ದ ಇದು ನಿನ್ನುடைய கடமை, ನಿನ್ನ ನಾಡ ಕಾಪೋದು ನಿನ್ನ கடமை, ನಿನ್ನುடைய பஞ்சபாண்டவர்களிந்தேಗೆ ನಿಂಗರುடைய ಕುಲವ ಕಾಪೋದು கடமை. ಇದು ಅರ್ಜುನ ನಿನ್ನುடைய ಮನಸ್ಸು ಬಂದು ತೆಳಿಂದ ನೀರು ಕಡೋದು, ಕಲಂಗಿ ನೀರು ಕಡಕೊಡೋದು. ಈ ಗುರುಕ್ಷೇತ್ರ ಪೋರ್ದೋಗೆ ಪೋರ್ ಬಿರುಕವನಿಗೆಟ್ಟವು ನೀ ಏನ ಮಾಡೋದು, ಆ ಧೈರ್ಯದೋಗಿಯೋ ವಿಳಿಪುಣರ್ವೋಗಿಯೋ ನಿನ್ನುடைய ಎಣ್ಣೆಲ್ಲ ಬಂದು ಆ ಒಲಿಮೆದೋಗಿ ಆಡೋದು, ಧೈರ್ಯ ಆಡೋದು ತವಿರ ನೀ ಕೋಳೆಯ ಹೋಗ್ಕೊಡೋದು ಒಂದಾಗಿ ಹೇಗಿದೆ ಒಂದೊಂದು ಭಾಷೆಯು ಅನ್ನ ಅರ್ಜುನ ಮನಸ್ಸುಗೋಸು ಅದೇ ಪದಿಂದ ಅದು ಪಸುಮರತ್ತ ಆಣಿಪೋಲ ಅಂದಿರ್ತವ ಆ ತಮಕ್ಕೆ ಪದಿಂಜಿತ್ತು. ಸರಿ ಇದುಗ ಮೇಲೆ ಅಂಬ ಎತ್ತಿದ ಬಿಲ್ಲ ಎತ್ತಿದ ಆಗ ಎದಿರ್ದೋಗೆ ಈಗ ಗುರು ದಾರದಲ್ಲಿ ಸರಿ ತನ್ನುಡಿಯ ಆ ಗೌರವರ್ಗಳ ದಾರದಾರೆ ಸರಿ ಆ ಅಂಬ ಎತ್ತಿ ಬಿಟ್ಟ ಅವಾಗ ಕುರುಕ್ಷೇತ್ರ ಪೋರ್ದಾಗ ಬಂದವಕ್ಕೆಲ್ಲವೂ ಅದೇನೆ ಹೀಗೆ ಮಡಿಂಜಿದ್ರು ಅಂದ್ರೆ ಸತ್ತು ಹೋದರು. ಆಗ ಕಡೇಸಿಗ ಈಗ ಪುಣ್ಯವ ನೆಲೆನಾಟೋದು ಧರ್ಮವು ನೆಲೆನಾಟೊಂದಿಗೆ ಬಂದು ಕೃಷ್ಣ ಸರ್ ಕೇತ ನಾವು ಮಾಡಿದ್ದೆಲ್ಲ ನನಗೆ ಏನಾದ್ರು ಅರಿವಿಲ್ಲ ಎಂಬುದ ನೀ ಉಳ್ಳಿಕಾರಿ ಮಾಡಿದೆ, ನಿನಗೆ ಕಡಿಮೆ ಮಾಡಿದೆ, ಇದು ಬದುಗೆ ಪಾಪವ ಪುಣ್ಯ ನಮಗೆ ನೋಡೋದು ಮುಡಿಯಪ್ಪ ಅಂತ ಈಗಿದ ಇದೆಲ್ಲ ನೋಡಿದ ಇದು ಏನ ಕಾಲ ನಿಗಡ್ ಕಾಲ అందున ఆ గురుక్షేత్ర పోరుదోగే ఒక సరియాన తనుడు ఏది గెలిచేవా కృష్ణర్ ఏదంಗೆ ಅರ್ಜುನರು ಅವ್ರು ಮಾಡೋನತ್ತ ಅಂದು ನಿಗಳ್ಕಾಲ ಒಳ್ಳಂಗೆ ಆಡೋನತ್ತ ಅಡುತ್ತದ ಏನು ಮಾಡಿದರು ಅವಕ್ಕೆ ಎಸಗ ಆ ತುಂಬ ಬಂದಲೇ ಸೇತಿ ಅದಗ ಮೇಲೆ ತಿರುಗಿ ಆ ರಾಜೀವ ಈಸ ಶಕ್ತಿ ತನಸಾರ ಬಂದಿತ್ತು, ವನವಾಸ ಗೋಲಿ ಸೇತಿ ಅದಲ್ಲೆಲ್ಲ ತಾಂಗೋ ಶಕ್ತಿ ಬಂದು ಆಗ ಅರ್ಜುನಗ ಕೃಷ್ಣರ ಮೂಲ ಸಿಕ್ಕಿತ್ತು. ಆಗ ನಂಗೆ ಒಂದು ಗೆಲ್ಚ ಮಾಡಲೆ ಇಂದೊಂದು ಜನ ಏನೋ ಮಾಡೋದು ಗೆಲ್ಚೋ ಮಾಡಿಬಿಡ ನಾಯಿಗೆ ಮಾಡಣೆ ಅಂದಾಗಿ ನಂಗೆ ಕಾಲ தாழ்த்திண்டோலே அது நங்க கூட கால நங்க பரா சரியா ஐயரும் வரும் வரை அமாவாசை காத்திருக்காதுங்கிற காலமும் அலையும் எவருக்கா காத்திருக்காதுங்கிற ಆತಮಕ್ಕೆ ಜಾಮ ಬಂದು ಅದು ಒಂದು ಸೆಕೆಂಡ್ ಹೋಗ್ಬಿಟ್ಲೆ ಅದು ಹೋಗಿಂಡುತ್ತ ಅಟ್ರ ತವಿರ ಅದನ್ನು ದಾರು ಹಿಡಿತು ಬಿಪ್ಪದು ಮುಡಿವ ಅದು ಇಂದಿನ ಒಂದೊಂದು ನೊಡಿ ನಿನಗೆ ಮುಖ್ಯ. ಈ ಒಂದೊಂದು ನೊಡಿಯೆಲ್ಲ ಸೇದುತ್ತಾ ಒಂದು ನಿಮಿಷ ಆರ, ಆ ನಿಮಿಷ ಎಲ್ಲ ಸೇದುತ್ತಾ ಒಂದು ಅವರಾರ, ಒಂದು ಅವರುಂಬುದು ಅದೆಲ್ಲ ಸೇದುತ್ತಾ ಒಂದು ಜನವ ನುಡಿಯ ಆ ಒಂದು ಆ 24 ಅವರು ಬಂದು ಆ ಒಂದೊಂದು ನುಡಿದೋಗ ಅದುತ್ತಾ ಅದಲ್ಲೇ ಈ ಜಾಮ ಉಳ್ಳಿತ್ತು ಈ ಜಾಮ ಉಲ್ಲ ಅಂಬೋದಲ್ಲೇ ನಿನಗೆ ಏ ಜಾಮ ಉಗಂದ ಜಾಮವೋ ಏ ಜಾಮ ಗೆಲ್ಚ ಮಾಡೋದು ಮುಡಿದರವು ಆಗ ಕಾಚುಳ್ಳ ಪೋದೆ ತುಟ್ಟಿಕೊಳ್ಳಿಂದರ ನಿನ್ನ ಸುಡಿಯ ಒಡಂಬು ಉಳ್ಳಂಗಡಾನಿಯೋ ನಿನ್ನ ಮನಸ್ಸು ಉಳ್ಳಂಗಡಾನಿಯೋ ಎಲ್ಸಿಗೆವುದು ಮುಡನಿಯೋ ನೀ ಬಂದು ಸಂಭಾಷ ಒಳ್ಳೆ ನೋಡು ನೀ ನಂಗ ಎಡೆಯಾರಿಯಾದೆ ಎಡೆ ಒಂದು ಊರ ಸುತ್ತಿ ಬಂದುಟ್ಟು ನಂಗೆ ಎಲ್ಲಾಗೂ ಸಿಕ್ಕಿರಂದೆಲ್ಲ ಬಂದರಬಾದು ಅದನ್ನು ಹರಿದು ಬಿಡುತ್ತಾನೆ. ಇದನ್ನು ಅರುವುದು ಗೊತ್ತಾ ಸ್ವಾಮಿಕ ಒಂದೊಂದು ಸತ್ಸಂಗದೋಗಿಯೋ ನೀ ಜಾಮವ ಒಂದು ಕೊಲ್ಲಬೇಡ, ಏಕಂದರೆ ನಿಂದು ಜಾಮಕ್ಕೆ ಹೋದಲೆ ನಾಯಿಗ ಆ ಜಾಮ ನಂಗೋಕೆ ಹೋಗ್ಬಿಟ್ರ ಆ ಕಾಲ ನಂಗಗಾಯಾಡ ನೀಗ ಒಂದು ಇಲ್ಲಾದಪ್ಪನೇ ದಾರು ನಿನಗೆ ತರಾರಪ್ಪ ನಿನ್ನಾಲ ಉழைಪಿಗೆ ಏನೋ ಮಾಡೋರು ಅದನ್ನು ಮಾಡಿಬಿಡು ಅಂದಾಗಿ ಒಂದು ಸತ್ಸಂಗ ಹೇಗಿದ್ದಾರೆ ನಂಗೆ ಇಳಂಜರಾಲಿ ಕುನ್ನವ ಕಾಲಿ ದೊಡ್ಡವ ಕಾಲಿಯೋ ಇದು ಉಣರ್ಬೋದುತ್ತ ಉಳಿತು ಅಂದಾಗಿರ ಒಬ್ಬೊಬ್ಬಗೆ ಏನೇನೋ ತೊರೆದೋಗೆ ಏನೇನು ಆಸೆ ಆಡ್ದೆಯೋ ಆ ತೊರೆದೋಗೆ ಅವಕ್ಕ ತನ್ನುடைய அறிவை விசால ಮಾಡಿ ಒಲೆ ಅದು ಉತ್ತಮವಾಟ್ರ ಅಂದಾಗಿರ ಆಗಿರ நேற்று என்பது உடைந்த பானை நாளை என்பது மதில் மேல் பூனை இன்று இருப்பதா என்னுடைய கையில் உள்ள வீணை தைகிறா. ஆக இந்து ಆ வீணையினுடைய ஒலி ಎತ್ತ ಇದು அந்த ரீங்காரமிட்டு அந்த ஒலித்திருவோ அது கேப்பல் எத்த இசையாಡதோ அந்த ಜನವನಿ பயன்படுத்தி ಬಿಡು. ದೇವರೇ இந்த ಜನತಂದಕ್ಕೆ நன்றி ಎಂದಾಗಿ ದೇವರಿಗೆ நன்றியை ಇಟ್ಟು ನಿನ್ನ ತೊಳಿಲ ಮಾಡು, ಮುಡಿಜಳವು ನೇರ್ಮೆಯ ಮಾಡು, ದಾರು ಏಮಾತಾದ ಇರು ಸರಿಯಾ ಉಳ್ಳಿಗ ನಾಕ ಉಳ್ಳಿತಿ ನಡೀಲಿ ಮಾರು ನಾ ಮಟ್ಟು ಒಳ್ಳಂಗಿದ್ರೆ ನೆನೆಸೋಬೇಡ ಎಲ್ಲ ಒಳ್ಳಂಗಿರಲಿ ನೆನೆಸೋ. ಆಗ ಎಲ್ಲವೇ ಸುಬಿಚ್ಚುವ ಮುಡಿದಿರ ಅಂದು ಸ್ವಾಮಿಕೆ ಈರ ಇದರುತ್ತ ಸಾಯಿನ ಗಮದ ಮತ್ತುಂಬ ನಂಗೆ ಸಿರಪ್ಪ ಬಂದು ಒಂದೊಂದು ಜನವು ನಂಗೆ ನೋಡಿದ್ದ ಅದರ ಮೇಲೆ ಏನು ನಡೆದಲಿ ಅದು ಹೆಚ್ಚುಕೊಳ್ಳಂದಿಗಿರ್ತವ ಆ ಹೆಚ್ಚುಕೊಳ್ಳಂಬುದನ್ನ ಏನಂಬುದನ್ನ ನಂಗೆ ಈಗ ಸ್ವಾಮಿಕ ವಿಡಿಯೋದಾಗ ಹೇಗೆ ಹೋದಾರ ಅದರ ಮೇಲೆ ಒಂದು ವಿಳಕು ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್ ಬಡೂಕುಲ ಎಂಬ ದೇವ್ರಕುಲ ಮಕ್ಕೆಲ್ಲಾಗೂ ನಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಏற்றுಕೊಳ್ಳುದಲ್ ಪತಿ ನೋಡುವೋ ನಂಗೆ ಹುಟ್ಟಿದ ಜನ ಅಂದ ಮಣ್ಣುಗೆ ಓಪನಗಟ್ಟವು வாழ்க்கையாக ಏನೇನು ನಡೆದೆಯೋ ಅದು ಖಂಡಿತ ನಡೆದೇ ತೀರ ಅದನ್ನು ಅದೇ ಒಳ್ಳಿತಾ ಎತ್ತುತ್ತಾ ಆ ಬುದ್ಧಿಶಾಲಿತನ ದೇವರು ನಂಗೆ ತಂದದನ್ನ அடுத்தவ ಕೂಡ ಹೆಚ್ಚಿಲಿ ಕಟ್ಟಾದೆ ಒಳ್ಳಿತಾ ಎತ್ತಿಲ್ಲ ನೆಮ್ಮದಿಯೇ ಇರಾಕು ಎಲ್ಲವೇ ನಂಗೆ ಇದು ನೋಡಿದಂಗೆ ಇರಾರು ಒಬ್ಬೊಬ್ಬವೂ ಒಂದೊಂದು ಗುಣದವತ್ತು ಇದ್ದಾರ வாழ்க்கையாக ಅದನ್ನ ಮಾಡುದು ಇದನ್ನ ಮಾಡುದು ಅಂದೇಗಿ ಮನಸ್ಸು ಸಂಜಲ ಮಾಡಾದೆ ದೇವರು ಏರ್ಕನವೇ ನಂಗೆ ತಪ್ಪುದನ್ನ ಮುಡಿವು ಮಾಡಿದ್ನೇಂದೇಗಿ ಎತ್ತಿಲಿಯೇ ಪೋದು ನಂಗೆ ನೆಮ್ಮದಿಯೇ ಇರಾಕು ನಂಗೆ ಒಂದು ತಪ್ಪು ಮಾಡುವನೆ அடுத்தவக்க ತಪ್ಪು ಒಂದು ಹೇಗುವನೆ ನಂಗೆ ಅದನ್ನ ಮನಸಾರ ಒಪ್ಪುದು ಆನ್ಮೀಗದಾಗಿಯೂ ಅತಮಾಕತ ಒಂದು ಗುರು ಜ್ಞಾನವ ಹೇಗುವನೆ ನಂಗೆ ಒಂದು ಸಂದೇಹಗೂ ಪಡಾದೆ ಅದನ್ನ ಎತ್ತಿಲ್ಲ ನಂಗೆ ಮನಕ್ಕನ ಆ ಜ್ಞಾನ ಸದ್ದರ
ಒಳ್ಳಗೆ ಓರಿಡಿವಿ, ಓಸನೆ ಮಾಡಿವಿ, ಎಲ್ಲವೇ ಒಳ್ಳಿತ್ತ ನೋಡಿವಿ. ಸಾಯಿರಾಮ್. ವಿಡಿಯೋದಾಗ ನೋಡಿದಾರಿ ಸ್ವಾಮಿಕ ಏನೇ ನಡೆದಲಿಯೋ ಎತ್ತಿಬಿಡು, ಗಣ ಅಂತ ತಳ್ಳಬೇಡ, ಎಲ್ಲವ ಎತ್ತಿಬಿಡೋದು. ಯಾಕಂದರೆ ನಂಗಕಾಯಿ ಬಂದು ತಡದೆ ನಂಗೆ ಎತ್ತಿತ್ತ ಹಾಪೋದು, ಅದನ್ನ ಘನ ಅಂತ ಹೇಗೋದು ಮುಡಿಯ. ಅದು ಕಷ್ಟ ಬಂದಲಿಯೋ, ಅದು ಬಂದು ನಂಗೆ ಒಂದು ಒಳ್ಳೆಯ ಒಂದು ಮಗಿழ்ச்சியான ಬಂದಲಿಯೋ, ಆಗ வாழ்க்கை ಅಂದರೆ ಇನ್ಬ ತುನ್ಬ ಎರಡು ಬಂಪುದುತ್ತ வாழ்க்கை ತವಿರ ಒಂದಿನ ಮೊಟ್ಟೆ ಎತ್ತೋದು ನಂಗೆ வாழ்க்கை ಅಲ್ಲ. ಅತ್ತಂಬನ ಆ ಉಣರೋದು ಎಂಬುದು ಗೊತ್ತಾ, ಈ ಏற்றுಕೊಳ್ಳೆಂಬ ಆ ವಾರ್ತೆ ನಂಗೆ ಅವಕ್ಕೆ ಪಯನ್ಪಡ್ತಿದ್ದಾರೆ. ಆಗ ಆ ಸಮನಿಲೆ ಬಪ್ಪುದು ಆಲೆ ಅದು ಏನಾಡೋದು ಅಂದರೆ ನೀ ಏற்றுಕೊಳ್ಳಂದ್ರೆ ಎತ್ತಿದ ಮುಡಿಯ ನಿನ್ನುடைய தொழில்தோகியோ ನಿನ್ನ ಮುಯற்சிதோகை ಒಂದು ಪರೀಕ್ಷಿದೋಗೆ ನೋಡಿ ಉழைப்பு ಆಡೋದು. ಆ ಉழைப்பு ಅಟ್ಲತ್ತಾ ಅದಕ್ಕೆ ಬೇಕಾದ ಒಂದು வெகுமதி ಸಿಕ್ಕಿರ. ಆ ಉழைப்பு ಇಲ್ಲೇ ಅಂದ್ಬಿಟ್ಲೆ ಎಲ್ಲವೇ ನಿನ್ನ ಬಿಟ್ಟು ಹೋಗ್ಬಿಟ್ರ. ಸರಿಯಾ, ಎಲ್ಲವೇ ಸಾಧಾರಣವಾಗಿ ಸಿಕ್ಕಿಬಿಟ್ಲೆ ನನಗೆ ಏನಾಡದೆ ಸೊಗಸ್ಸಾನಿದ್ದು வாழ்ந்துಬಿಟ್ಲೆ ಏನು ನನಗಡದೆ. ಈಗ ಆ ಬಿಸಿಲು ಹೂವನತ್ತ ಆ ಮೊರನ ನಾಲು ನಂಗಗ ಅವನ ಅರುಮೆ ನಂಗೆ ತೋರ್ರ. ಸರಿಯಾ, ಅಪ್ಪರ ಮೇವುದೊಂದು ಅಡೋನೆ ಸಂಜಾಮ ಬಿಸಿಲು ಬರಲಿ ಅಂದಾಗಿರ, ಅಪ್ಪರ ಬಿಸಿಲು ಊದುಬಿಳೆ ಸಿಡಿಜಾಮೆ ಮೇ ಊದಲಿ ಅಂತ ಕೇಳ್ತಾರ. ಇದುತ್ತ வாழ்க்கை. ಅಪ್ಪರ ಇನ್ಬಾಡೋನೆ ಸರಿಯಾ ತುಂಬ ನೋಡಿ ಒಪ್ಪುದಿಲ್ಲ, ತುಂಬ ತಾನ ಬಂದರ ಆಗ ತುಂಬ ಅನುಭವಿಸ ಆ ತನ್ಮೆದೋಗ ನಂಗೆ ಬಂದು ಬಿಡೋದು. ಆಗ ಏನು ನಡೆದಲಿ ಏತಿಕೋದು ಅದುತ್ತಾ ಕಡೆಸಿ ಏನ ಬಂದರ ಆ ವೆಚ್ಚಿಯ ಬಂದರ ತವಿರ ನಾ ಇತ್ತಮಾಕಿದ್ದಲತ್ತ ಒಳ್ಳಂಗಿದ್ದಾನೆ, ನಾ ಇತ್ತಮಾಕಟ್ಲತ್ತ ಒಳ್ಳಂಗಿದ್ದಾನೆ ಅಂದಾಗೆ ಎಲ್ಲಾವ ಸೊಗಸು ತೇಡಿ ಹೋಗ್ಬಿಟ್ಲೆ ನೀ ಕೇತಂಗೆ ಸಿಕ್ಕಿಬಿಟ್ಲೆ ಏನಪ್ಪ ಅರ್ಥ ಆಡದಲ್ಲಿ ಅದರಿಂದ. ಆಗ ಒಂದು ವ್ಯವಸಾಯ ಹೇಗಿದ ಸ್ವಾಮಿ ಸಾರೇ ಅಪ್ಪರ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ನಾ ಎಸಗೋ ಮುಯற்சி ಮಾಡಿ ನೋಡಿದೆ. ಎನ್ನುಡಿಯ ತೋಟದೋಗೆ ಬಂದು ಇಂದು ನಾ ಹೇಗಿದಂಗೆ ಆ ಮೇವು ಹೋಗುದಿಲ್ಲ, ನಾ ಹೇಗಿದಂಗೆ ಬಿಸಿಲು ಹೋಗುದಿಲ್ಲ, ಅದರಿಂದ ಇನ್ನು ಬಯಲ್ದೋಗಾಡ ಪೈರೆಲ್ಲ ಬಂದು ಎನಗ ನೇರ್ಮಾರಾಗ ಅಂದಲೇ ಅದು ಬೆಳಚಲೇ ಬಪ್ಪುದಿಲ್ಲ. ಅದು ಏನ ಮಾಡೋದು ಒಂದು ಅರಿವಿಲೆ ಇರ. ಆ ಸ್ವಾಮಿ ಕೇಳ್ತಾ ನಿನಗೇನೇ ಬೇಕು ಅಂದೇ ಇರ, ನನಗೆ ಒಂದು ಏಕರ್ ನೆಲ ಬೇಕಾ? ಸರಿ ನೆಲವ ಕೊಟ್ಟುಬಿಟ್ಟ. ಸರಿ ನಾ ಹೇಗಿದಂಗೆ ಹೇಗೋ ಜಾಮನ ಮೇವು ಹೋಗುವುದು, ಹೇಗೋ ಜಾಮನ ಬಿಸಿಲು ಹೋಗುವುದು ಅತ್ತೆಂದು ಒಬ್ಬೊಬ್ಬನು ಕೇಳ್ತಾ. ಸರಿ ಅರ್ಥಮಾಕಿ ಅಂದಾಗೆ ಸ್ವಾಮಿ ಸರಿ ಅಂದ್ಬಿಟ್ಟ. ಈ ವ್ಯವಸಾಯ ಹೇಳಿದಂಗೆ ಆಗ ಒಂದು ವ್ಯವಸಾಯಿ ಕೇತಂಗೆ ಕೊಟ್ಟನ, ಇನ್ನೊಂದು ವ್ಯವಸಾಯಿನ ಸ್ವಾಮಿ ನಾ ಮುಡುದನ ಮಾಡ್ನೆಂದು ಹೋಗ್ಬಿಟ್ಟ. ಎರಡ ಪಕ್ಕ ಪಕ್ಕ ನೆಲತ್ತ ಈ ಕಡೆ ಒಂದು ಏಕರ್ ನೆಲ, ಆ ಕಡೆ ಒಂದು ಏಕರ್ ನೆಲ. ಈಗ ಎರಡ ವ್ಯವಸಾಯ ಮಾಡಿರ, ಎಲ್ಲವೂ ಉಳಿದ್ರು. ಈಗ ಎಲ್ಲವೇನು ಮಾಡಿರ ನಾತು ನಟ್ಟರು, ಎಲ್ಲ ಏನು ಮಾಡಿದರು ನೀರು ಹಟ್ಟಿದ್ರು, ಎಲ್ಲ ಮಾಡಿದರು. ಈಗ ಒಬ್ಬ ಕೇತಂಗೆ ಸ್ವಾಮಿ ಕೊಟ್ಟಿರ್ನಲ್ಲಿ ಆ ನೆಲ ಒಳ್ಳಂಗ ಮಾಡಿದ, ಅಲ್ಲಿಗೆ ನೀರು ಹಟ್ಟಿದ, ಒಳ್ಳಂಗೆ ನೀರು ತುಂಬಿಸದ, ನಾತ ಊರಿದ, ನಾತ ಒಳ್ಳಂಗೆ ದೊಡ್ಡಿಟ್ಟು ಬಂದಿತ್ತು. ಒಂದು 2 ತಿಂಗಳು 3 ತಿಂಗಳು ಆದ್ದೆ ಒಳ್ಳಂಗೆ ಪಚ್ಚೆ ಪಸೇಲ್ನ ಬಂದಿತ್ತು. ಒಂದು 4 ತಿಂಗೋದಾಗೆ ಅದು ಅರುವಡೆ ಮಾಡೋದು. ಈಗ ನೆಲ್ಲು ಬಂದು ಒಳ್ಳಂಗೆ ಕಣ್ಣುಗೆಟ್ಟ ದೂರಗೆಟ್ಟ ಪಚ್ಚೆ ಪಸೇಲ್ನ ಅದೇನು ಕಣ್ಣಿಗೆ ನೋಡೋನಂಗೆ ಹಾಸ್ಯಗ ಆನಂದ ಹೊಟ್ಟಿತು. ಈಗ ಒಂದು 20 ಜನ ಒಂದು ತಿಂಗೋದಾಗೆ ಅರುವಡೆ ಮಾಡೋದು ನೆನ್ಸೋನೆ. ಅಲ್ಲಿ ಏನೇ ಬೇಕು ಅಂದಲೇ ಆ ನೆಲ್ಲುದಾಗ ಮಣಿ ಬಪ್ಪದಲ್ಲಿ ಅದತ್ತ ಪದರಿಂದ ಹೇಗಿರ ಆ ಪದರ ಅಟ್ಲತ್ತ ಅದನ್ನು ಹಾಲು ಕರುಂದನಿಗೆ ಏನವಳು ಅದು ಕಡೆಸಿಗ ಒಳ್ಳಂಗೆ ಹಾಲು ಬಂದು ಅದು ಈಗ ನೆಲ್ಲಾಪ ಜಾಮದಾಗೆ ಅಕ್ಕಿ ಹಾಕ ಜಾಮದಾಗೆ ಅದನ್ನು ಮುಟ್ಟಿ ನೋಡಲೇ ಏನಾರ ಅಂದಲೇ ಅದು ಹೋಗಿಸ್ ಬಂದು ನೆಲ್ಲುನುಡಿ ಮನೆ ಹಟ್ಟುದಲ್ಲೇ ಇನ್ನೂ ಒಂದು ಜೋಚನೆ ಹಾಕ್ಲೆ ಅದು ಒಳ್ಳೆ ಕಾಂಚದಾಗಿಂದ ಅವಡು ಏನು ಮಾಡೋಕ್ಕೋ ಅರುವಡೆ ಮಾಡೋದು. ಈಗ ಕೇತಂಗೆ ಬಿಟ್ಟುಬಿಟ್ಟ. ನೀರು ಬೇಕು ಅಂದರೆ ನೀರು, ಮೇ ಬೇಕು ಅಂದ್ರೆ ಮೇ, ಬಿಸಿಲು ಬೇಕು ಅಂದ್ರೆ ಬಿಸಿಲು ಅಂದಾಗಿ ಒಳ್ಳಂಗೆ ತನ್ನ ತೋಟಕ್ಕೆ ಬಂದುಬಿಟ್ಟ. ಪಕ್ಕದೋಗಿ ಒಬ್ಬ ಬಂದು ಅದೇ ನೆಲ್ಲು ಮಾಡಿ ಹಿಡಿದ್ರು. ತನ್ನ ತೋಟದಾಗ ಏನು ಮಾಡಿದ್ರು ಅಂದರೆ ಆಗ ಸ್ವಾಮಿ ಏನೇ ಏರ್ಕಿಯೋ ಅದುತ್ತ ಇಮ್ಮ ಕೇಪನಂಗೆ ಮೇ ಬಂದಿತ್ತು, ಇಮ್ಮ ಕೇಪನಂಗೆ ಬಿಸಿಲು ಬಂದಿತ್ತು. ಅಲ್ಲ ತನ್ನ ತೋಟಕ್ಕೆ ಒಂದಿನ ಕೊಡಲೆ ಸಾಧಾರಣವ ಹೇಗೂ ಮೇ ಹೋದ್ರು, ಬಿಸಿಲು ಬಂದಲ್ಲಿ ಬಿಸಿಲು ಬಂದಿತ್ತು. ಅದು ಬಂದು ಅಪ್ಪರ ಬಪ್ಪನ ಪೊಯ್ಯಲ್ ಬಂದಿತ್ತು. ಇದೆಲ್ಲವ ಇನ್ನೊಂದು ಒಂದು ಏಕರ ಬಂದು ಅದೆಲ್ಲ ತಾಂಗಿಂಡೊಟ್ಟಿತ್ತು. ಆಗ ಅಲ್ಲಿಯ ಆ ನೆಲ್ಲ ಊರಾನೆ ಪಾದಿ ನೆಲ್ಲು ಬಂದಿತ್ತು, ಪಾದಿ ಬಪ್ಪಿಲೆ. ಆ ಬಿಸಿಲು ಜಾಸ್ತಿ ಒಬ್ಬನೇ ಎಲ್ಲ ದೋಸೆ ಬಂದು ಅದೇ ವಾಡಿ ಹೋಗ್ಬಿಟ್ಟ. ಅದಕ್ಕೆ ಮೇಲೆ ಮೇವನೇ ದೋಸೆ ನೆಲ್ಲು ಬಂದು ಒಳ್ಳಂಗೆ ಬಂದಿತ್ತು. ಅಮ್ಮ ಮುಡುಜಾಳುವಾಗ ಅನ್ನಾಲೆ ಏನೋ ಉಳೈಪ ಹಾಕೋದುವೋ ಉಳೈಪ ಕೊಟ್ಟುಂಡೇ ಇದ್ದ. ಈಗ ಇಮಗತ್ತ ಸ್ವಾಮಿ ಕೇತಂಗೆ ವರ ಕೊಟ್ಟುವ ಎಲ್ಲ ಬೆರಿಗಿಬಿಟ್ಟ. ಈಗ ಎರಡವು ಅರುವಡೆ ಮಾಡೋದು ಎಲ್ಲವೂ ನೆಲ್ಲ ಕೂದಲು ಬಪ್ಪುದು. ಆ ಕಡೆಸಿ ಜಾಮದಾಗ ಏನಾಯ್ತು ಅಂದರೆ ಆಗ ಜಾಮ ಬೆರಿಗಿ ಆ ನೆಲ್ಲು ಮಣಿ ಕೂಬುದು ಓಪನೆ ಆಗ ತಾಯೇನ ಮಣ್ಣ ಅಂದಲೇ ಆ ಮೊದಲಿಬ್ಬಮ್ಮ ಉಳ್ಳಂಗೆ ಸ್ವಾಮಿ ಸರ್ ಕೇತಲ್ಲಿವ ಬೇಕಾದೆಲ್ಲ ಕೊಟ್ಟುಬಿಟ್ಟಿಲ್ವ ಕೇತಂಗೆ ಮೇ ಕೊಟ್ಟ ಕೇತಂಗೆ ಕೊಟ್ಟ. ಈಗ ಆ ನೆಲ್ಲುನುಡಿ ಮಣಿ ಕಿತ್ತು ಅದನ್ನು ಅದೇನ ಕೈದೋಗ ತೇತು ನೋಡಲೆ ಅಲ್ಲಿದೋಗೆ ಆ ನೆಲ್ಲುನುಡಿ ಮಣಿ ಕಾಣೆ ಆ ಪದರಲ್ಲಿ ಇಲ್ಲೇ ನೆಲ್ಲುನುಡಿ ಮಣಿಯಲ್ಲಿ ಇಲ್ಲೇ ಆಗ ಅಕ್ಕಿ ಇಲ್ಲೇ. ಆಗ ಇನ್ನೊಬ್ಬನದು ಒಂದೇ ಕರ ಕಿತ್ತವ ಅಮ್ಮನದ್ದೋಗೆ ಆಪಟ್ಟಿ ಎಡೆ ಸೇತಿ ಅದುಗ ಬಿಸಿಲುದ ಕಾದು ಮೇದೋಗೆ ಬಂದು ಅಳುಗಿ ಅತ್ತಮಾಕೋಗಿ ಅದೆಲ್ಲ ತಾಂಡದಿಗಿಂದೋಡು ಅಮ್ಮಗ ಬಂದು ಒಂದು ಮುಟ್ಟ ನೆಲೆ ಸಿಕ್ಕಿತು. ಆಗ ಕೇತರು ಸ್ವಾಮಿ ಸರ್ ಹೋಗಿ
ಸ್ವಾಮಿ ಏನು ಸ್ವಾಮಿ ಕಣ್ಣುಗಟ್ಟ ದೂರಗಟ್ಟ ಒಳ್ಳೆ ಬಚ್ಚೆ ಪಸೆಲ್ ನಡೆದೆ ಅಲ್ಲ ಒಂದು ಪದರ ಒಂದು ಅಕ್ಕಿ ಸೇತಿ ಬಪ್ಪಿಲೆ ಎನ್ನುದ್ದೋಗೆ ಅಮ್ಮನದು ನೋಡು ಅತೆಲ್ಲ ಬಂದು ಈಗ ಒಂದು ಮೂಲೆ ನೆಲ್ಲೆ ತಿನ್ನೋಣ ಅಮ್ಮ ಒಂದೂ ಕೇಪಿಲೆ ವರವಕೊಳ್ಳೆಂದ ಇದ ಅದಾಗತ್ತಾ ಸ್ವಾಮಿ ಹೇಗಿದ ಒಳ್ಳಂಗೆ ನೋಡು ನೀ ಈಗ ಬಿಸಿಲುದೋಗಿದ್ದಿಲ್ಲ ಬಿಸಿಲು ಬೇಕು ಎ ಸಿದೋಗಿದ್ದಿಲ್ಲ ಎ ಸಿ ಬೇಕು ತಿಂಬುದಿಗೆ ಹಾಲು ಬೇಕು ಹಣ್ಣು ಬೇಕು ಸರಿಯಾ ನಾವು ಸೊಗಸ್ದೋಗಿದ್ದೀನಿ ಅಂದೋಗಿ ನೀ ಎಲ್ಲ ಇದ್ದುಪ್ಲೆ ವಾಳ್ಕೋದೋಗೆ ಒಂದು ಸೊಗವು ಆಡ ನಿನಗೆ ಪೈರ್ಚಿಯೋದೋಗೆ ಮುಯಿರ್ಚಿಲ್ಲದಪ್ಪನೇ ನಿನಗೆ ಅದೋದೋಗೆ ಒಂದು ಪೈನೂ ಆಡ ಅತ್ತಮಾಕ ನೀ ಸಂಭಾಷಣೆ ಮಾಡೋದು ಮುಡಿಯ ಆಲೆ ಆಗ ಏನಾಟು ಅಂದಲೇ ಅಮ್ಮ ಹಾಕಿದ ನೆಲ್ಲುದಾಗ ಏನಾಟು ತಂದಲೇ ಆ ನೆಲ್ಲು ಕೀದ್ವಪ್ಪನೇ ಆ ಮೇ ಬರಾದಪ್ಪನೇ ಪಾದಿ ಬಂದು ಒಣಗಿ ಹೋಗ್ಟ ಪಾದಿ ಬಾಡಿತು ಅದಕ್ಕೆ ಮೇಲೆ ಮೇಬಪ್ಪನ ತಲೆಚಿಂಡು ಬಂದಿತ್ತು ಆಗ ನೀರು ಇಲ್ಲದಪ್ಪನೇ ಆ ನೆಲ್ಲು ಏನು ಮಾಡಿತ್ತು ಅಂದಲೇ ಅಡಿಯಾಸುಂದ ನೀರು ಉರಿಂಜ ಶಕ್ತಿ ಮೇಲೆ ಎತ್ತಿ ಬಂದಿತ್ತು ಅದೇ ಮಕ್ಕ ಬಿಸಿಲು ಅವನೇ ತಾಂಗ ಶಕ್ತಿ ಆ ಸೆಡಿಗಟ್ಟದ್ದು ನಿನ್ನ ಸೆಡಿಗಿಂತ ನೀ ಕೇತಂಗೆ ಕೊಟ್ಟಿರ್ತೀಯೇ ಏನ ಬೇಕು ಎಲ್ಲ ಕೊಟ್ಟುಬಿಟ್ಟೆ ಆಗ ಅದೇ ಮಕ್ಕತ ಮಕ್ಕ ಕುನ್ನವೆಲ್ಲ ಕೇಪಂಗೆ ನೀ ಕೊಟ್ಟುಬಿಟ್ಟೆ ಅಂದಲೇ ಅವಕ್ಕೆ ಏನ ಮಕ್ಕ ಬಂದುಬಿಟ್ಟಾರ ಒಂದು ಪದರ ಮಕ್ಕತ ಅವಕ್ಕೆ ಬಂದುಬಿಟ್ಟಾರ ಅದಾಗ ಒಂದು ಪೈನೂ ಇಲ್ಲೇ ನೀನು ಆ ತುಂಬ ಎಲ್ಲವ ಇನ್ಬವು ತುಂಬ ಅನುಭವಿಸಿ ಬಪ್ಪ ಆ ಕುನವೆತ್ತ ಎದುರು ಕಾಲದೊಗೆ ಎಲ್ಲ ಸಂಧಿಸಿ ಬಂದಾರ ಅದೊಂದು ಕೇಪಂಗೆ ಕೊಟ್ಟುಬಿಟ್ಲೆ ಅಮ್ಮನಾರ ಏನು ಮಾಡೋದು ಮುಡಿಯಪ್ಪ ಆ ಇನ್ಬ ತುಂಬೋದೋಗೆಲ್ಲ ಕುನವೆ ಬಂದಲತ್ತ ಕಡೆಸ ಏದು ಕಷ್ಟ ನಷ್ಟ ಅಂಬುದು ಬಂದಾರ ಅಂಬುದನ್ನ ಸ್ವಾಮಿಗೆ ಪುರುಂಜಿ ಬಿತ್ತರು ಆಗ ಅದೇ ಮಾಕೇನು ಬಿಡೋದು ನನಗೆ வாழ்க்கைದೋಗೆ ಎಲ್ಲವೇ ಸಿಕ್ಕಿರ ಅಂತ ಎತ್ತಾದೆ ಸರಿಯಾ ಇನ್ಬ ತುಂಬೋದು ಕಳಂದು ಬಪ್ಪನತ್ತ ನಂಗೆ ಏನು ಮಾಡೋದು ಮುಡಿದ್ರ ಆಗ ನಂಗೆ வாழ்க்கை ಸರಪ್ಪ ಇದಂತ ಏಟ್ರುಕೊಳ್ಳಿಂದ ಈಗಿರ ಇದನ್ನು ಏತುಪ್ನದಲ್ಲ ಅಮ್ಮನೋಡಿ வாழ்க்கை ಸಾಮಾನ್ಯಲ್ಲಿ ಅಟ್ರಂಬಂತ ಸ್ವಾಮಿಗೆ ಒಂದೊಂದು ಎಡೆಯವನಾಗ ಹೇಗೋನಿಯೋ ಇದನ್ನು ಇಳಂಜರಾಲಿ ದೊಡ್ಡವ ಕಾಲಿ ಕುನ್ನವ ಕಾಲಿ ಎಮ್ಮುಕುರಾಲಿ ಎಲ್ಲವೂ ಎಲ್ಲ ಸಾಮಾನ್ಯದೋಗೆ ಆ ಏತುವ ಪಕ್ಕವು ನಂಗೆ ಬಂದುಬಿಟ್ಲೆ வாழ்க்கை ಸೆರಪಾಟ್ರಂಬನುತ್ತ ನಂಗೆ ಸಾಯನಿಗೆ ಅವದ ಮತ್ತು ಒಂದೊಂದು ಸೊರ್ಪಿಡೋದಾಗ ಹೇಗಿದ್ದ ಇಷ್ಟು ಜಾಮ ಕೇತ ಎಲ್ಲಾಗೂ எங்கள் மனமார நன்றியாகி நாங்கள் இந்த மாற்ற பிரிக்கினா நன்றி வணக்கம்.